ಓಂ ಶಾಂತಿ ರೀ. ಇವತ್ತಿಂದ ಟಾಪಿಕ್ ಏನೈತಲ್ಲ ಅದು ಪೂರ ನನಗೆ ಲಾಗು ಆಕೈತ್ರಿ. ಅದನ್ನು ಪೂರ ನನ್ನ ಜೊತೆಗೆ ನಾನು ಅಳವಡಿಸ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಮೊನ್ನೆ ದಿನ ಈಗ ಸ್ವಚ್ಛ ಮಾಡಬೇಕಾದ್ರೆ ಒಂದು ಪುಸ್ತಕ ಸಿಕ್ತಿ. ಆ ಪುಸ್ತಕ ಹೆಸರು ಏನಂದ್ರೆ ಭೋಗ, ಬಾಬಾನ್ ಭೋಗ. ಅದ್ರದ್ದು ಮಹತ್ವ ನನಗೇನು ಅಷ್ಟು ಇರಲಿಲ್ಲ ರೀ. ಆ ಪುಸ್ತಕ ಓದಿದ ಮೇಲೆ ನನಗೆ ಭಾಳ ಮಹತ್ವ ಅನ್ನಿಸ್ತು ರೀ. ಬಾಬಾನ್ ಭೋಗ, ಬಾಬಾಂದು ಭೋಗ ಇದು ಯಾವ ದಾದಿಗಳ ನಿಯಮ ತೆಗ್ದಿಲ್ರಿ. ಇದು ಬಾಬಾನ ಭೋಗ ಏನೈತಲ್ರಿ, ಇದು ಭಗವಂತನ ಬಾಬಾನ ಇದನ್ನು ನಿಯಮ ಇಟ್ಟಿದ್ದಾನ್ರಿ. ಅದಕ್ಕೆ ಬಾಬಾರವರು ಈ ಭೋಗವನ್ನು ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಸದ್ಗುರುವಾರ ಮತ್ತು ಬ್ರಹ್ಮ ಭೋಜನಕ್ಕೆ ಮಹತ್ವ ಭಾಳ ಕೊಟ್ಟಾರ. ನೀವು ಬೇಕಾದ್ರೆ ನೋಡ್ರಿ, ಉಳ್ಕಿದ ಸತ್ಸಂಗಿತ್ತು ಓಂ ಶಾಂತಿ ಸತ್ಸಂಗನಾಗ ಪ್ರಸಾದಕ್ಕೆ ನಾವು ಭಾಳ ಮಹತ್ವ ಕೊಡ್ತೀವಿ, ಒತ್ತಡ ಕೊಡ್ತೀವಿ. ಅದಕ್ಕೆ ನೋಡ್ರಿ, ಬಾಗಿಲ್ನಾಗೂ ಕೂಡ ನೋ ಎಂಟ್ರಿ ಬೋರ್ಡ್ ಹಾಕಿವ್ರಿ. ನೋ ಎಂಟ್ರಿ ಬೋರ್ಡ್ ಯಾಕೆ ಹಾಕಿವ್ರಿ? ಯಾರು ಪಾಲನೆ ಮಾಡುವಂಥವ್ರು ಅದಾರ ಅಷ್ಟೇ ಒಳಗೆ ಬರಲಿ. ಯಾಕಂದ್ರೆ ಸಾಮಾನು ನೋಡೋಕ್ಕಲ್ಲ, ನಮ್ಮ ದೃಷ್ಟಿ ಅಡ್ಗೆ ಮನೆ ಮೇಲೆ ಬೀಳಬಾರ್ದತ್ ಹೇಳಿ. ಅಂದ್ರೆ ಅಟ್ರ ಮೇಲೆ ತಿಳ್ಕೊರಿ ಬಾಬಾನ ಮನ್ಯಾಗ ಪ್ರಸಾದ ಭೋಗಕ್ಕೆ ಎಷ್ಟು ಮಹತ್ವ ಕೊಡ್ತಾರೋ ಅಂತ ಹೇಳಿ. ಈಗ ಭೋಗಕ್ಕೆ ಅದ್ರ ಫಸ್ಟ್ ಭೋಗ ಹಚ್ಬೇಕಂದ್ರೆ ಮೊದಲೇದು ಏನು ಬೇಕಂದ್ರೆ ಸ್ವಚ್ಛತೆ ಬೇಕು. ಅದ್ರ ನಾ ಪೂರ ನಿಮ್ಗೆ ಸ್ವಚ್ಛ ಪಡಿಸ್ಲೇ ಹೇಳ್ತೀನಿ. ಝೀರೋ ಅಂದರೆ ಝೀರೋ ಇದ್ನಿರಿ ಸ್ವಚ್ಛತೆ ಒಳಗೆ. ಕರೆ ಈಗ ತಿಳಿದು ಪ್ರಸಾದ ಭೋಗ ಹಚ್ಬೇಕಾದ್ರೆ ಸ್ವಚ್ಛತೆಗೆ ಎಷ್ಟು ಮಹತ್ವ ಐತಿ. ನಾನು ನಿಮ್ಗೆ ಹೇಳ್ತೀನಿ ರೀ, ಪ್ರತಿ ಗುರುವಾರ ನಾವು ಮಾಂತೇಶ್ ನಗರ್ನಾಗ ಇದ್ದಾಗೂ ಕೂಡ ನಮಗಂತೂ ಏನು ಜ್ಞಾನ ಗೊತ್ತಿಲ್ಲ. ಒಮ್ಮೆ ನಾವು ಮಾಂತೇಶ್ ನಗರ್ ಜಿಗದ್ ಬಿಟ್ಟಿದ್ವಿ, ಬೆಳಗಾವಿನಾಗ ಬಂದುಬಿಟ್ಟಿದ್ವಿ ರೀ. ಅಲ್ಲೇನು ನಿಯಮ ಇರ್ತಿತ್ತು ಅಂದ್ರೆ ಅವರು ಮಾರನೇ ದಿವಸ ಮಾಡ್ತಿದ್ರು, ಹಿಂದಿನ ದಿವಸನ ಎಲ್ಲ ಸ್ವಚ್ಛ ಮಾಡಿಡ್ತಿದ್ರು. ನಾನು ಹಂಗೆ ಮಾಡ್ತಿದ್ವಿ ರೀ 8 ವರ್ಷ ಇಲ್ಲಿವರೆಗೂ ಕೂಡ ರೀ. ಬಾಬಾನ ಮನ್ಯಾಗ ಇವತ್ತು ಪ್ರಸಾದ ಮಾಡೋದೈತಂದ್ರೆ ನಾವು ಹಿಂದಿನ ದಿನನ ಕಸ ಪರ್ಶಿ ಕಟ್ಟಿ ಗಿಟ್ಟಿ ಎಲ್ಲ ಒರೆಸ್ಕೊಂಡು ಇದು ಮಾಡ್ತಿದ್ವಿ ರೀ. ಕರೆ ಇವತ್ತಿನಿಂದ ಅಥವಾ 3-4 ದಿವಸದಿಂದ ಆತು ರೀ, ನಾ ಕಸ ನಮಗೆಲ್ಲ ಬಾಬಾನ ಮನೆಗೆ ಯಾರು ಬರ್ತಾರೆ ರೀ, ಕಮಲಾ ಅಕ್ಕೋರು ಬಂದು ಕಸ ಪರ್ಶಿ ಮಾಡಿ ಹೋಗ್ತಾರೆ. ಅಂದ್ರೆ ಅದ್ರ ಅಂದ್ರೆ ಸೇವಾ ಮಾಡಿ ಹೋಗ್ಲಿ ಅಂತ ಹೇಳಿ ನಾ ಕಸ ಪರ್ಶಿ ಮಾಡ್ತಿರ್ಲಿಲ್ಲ ರೀ. ಅಮೃತ ವೇಳೆ ಆದ್ಮೇಲೆ ನಾ ಮಳ್ಕೊಂಗಿಲ್ಲ ರೀ. ಆದ್ರೆ ನಾ ಬಿಡ್ತಿದ್ದೆ. ಯಾಕೆ ಬಿಡ್ತಿದ್ದೆ ಅಂದ್ರೆ ಕಮಲಾ ಅಕ್ಕೋರು ಆದರೆ ಸೇವಾ ಮಾಡಿ ಹೋಗ್ಲಿ ಅಂತ ಹೇಳಿ. ಆದರೆ ಇವತ್ತಿನಿಂದ ಅವ್ರು ಏನು ಬೇರೆ ಸೇವಾ ಮಾಡ್ತಾರೋ ಗೊತ್ತಿಲ್ಲ. ಬಾಬಾನ ಮನೆಗೆ ಬರಬೇಕಾದ್ರೆ ಯಾರ ವಿದ್ಯಾರ್ಥಿ ಬರೋಕ್ಕಿಂತ ಮುಂಚೆ ಬಾಬಾನ ಮನೆ ಕಸ ಪರ್ಶಿ ಇರ್ಬೇಕಂತ ನಾ ಪೂರ ಪಕ್ಕ ಮಾಡ್ಕೊಂಡು ಬಂದೇನಿ ರೀ. ಮಧು ಬಂದಿದ್ದೆ. ಸೊ ಇವತ್ತು ಗುರುವಾರ ಭೋಗ ಹೆಂಗಾಗೈತೆ ಅಂದರೆ ಕಸ ಪರ್ಶಿ ಎಲ್ಲ ರೀ, ಕಸ ಪರ್ಶಿ ಎಲ್ಲ ರೀ. ಹಾಲ್ ಹಿಡ್ಕೊಂಡು, ಹೊರಗಿಂದ ಹಿಡ್ಕೊಂಡು, ಒಳಗಿಂದ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಕಟ್ಟಿ ಹಿಡ್ಕೊಂಡು ಆಮೇಲೆ ಭೋಗ ಕೂತೇನೆ ರೀ ಇವತ್ತು. ಆದರೆ ಯಾಕಂದ್ರೆ ನನಗೆ ಅಂದ್ರೆ ಕೊರೆ ಯಾರಿಗೆ ನಮ್ಗೆ ತಿಳುವಳಿಕೆ ಸಿಕ್ತೈತಲ್ರಿ, ತಿಳುವಳಿಕೆ ಸಿಕ್ಕಾಗ ಮನುಷ್ಯ ಪರಿವರ್ತನೆ ಆಗ್ತಾನೆ. ನನಗೆ ಯಾವಾಗ ಭೋಗದ ಮಹತ್ವ ಇರ್ತಾರೋ, ಯಾಕಂದ್ರೆ ಭೋಗ ಅಂದ್ರೆ ಯಾರಿ, ನಾವು ಭಗವಂತಗೆ ಊಟ ಮಾಡ್ಸತ್ತೇವೆ. ನಾವು ಭಗವಂತಗೆ ಊಟ ಮಾಡ್ಸತ್ತೇವೆ ಅಂದಮೇಲೆ ಎಟ್ರೆ ನಾವು ಬಾಬಾಗೆ ತಿನ್ಸಾತೇವೆ ಅಂತ ಕೊಟ್ಟವನ್ಗೆ ತಿನ್ಸಾಕತ್ತೇವೆ. ಆಮೇಲೆ ನಾವು ಎಷ್ಟು ಸ್ವಚ್ಛ ಇರ್ಬೇಕು. ಬಾಬಾನ ಮನೆ ಮೇನ್ ಮಹತ್ವ ಇರೋದನ್ನೇ ಎದಕ್ಕೆ ಐತ್ರಕ್ಕಾರ ಸ್ವಚ್ಛತೆಗೆ ಐತಿ. ನಾವು ಎಷ್ಟು ಸ್ವಚ್ಛ ಮತ್ತು ಬಾಬಾ ಅಲ್ಲೇ ವಾಸಿಸ್ತಾನೆ. ನಾವೇನು ಮಾಡ್ತೀವಿ, ನೀವು ಮನ್ಯಾಗೂ ನೋಡ್ರಿ ಭೋಗ ಹೆಂಗೆ ಹಚ್ತೀರಿ, ಅಲ್ಲೇ ಹಾಸಿಗೆ ಇರ್ತೈತಿ, ಅಲ್ಲೇ ಒಂದು ಫೋಟೋ ಇರ್ತೈತಿ, ಅಲ್ಲೇ ತಿರುಪ ಅಟ್ಟು ಗಲೀಜ್ ಇರ್ತೈತಿ ಮನ್ಯಾಗೂ ಕೂಡ. ಕರೆ ಬಾಬಾ ತಿನ್ನಂಗಿಲ್ರಿ. ಬಾಬಾಗೆ ಮೇನ್ ಬೇಕೇನ್ರಿ ಕರ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ. ಎಲ್ಲಿ ಸ್ವಚ್ಛತೆ ಐತಲ್ಲ ಆ ಮನ್ಯಾಗ ಬಾಬಾ ಇರ್ತಾನೆ. ಆದರೆ ನಾವೇನು ಮಾಡ್ತೀವಿ, ಅಮಾಶಿ ಹುಣ್ಣಿಮೆಗೆ ಒಮ್ಮೆ ಅಟ್ಟು ಸ್ವಚ್ಛ ಮಾಡ್ತೀವಿ. ಅದಕ್ಕೆ ಬಾಬಾನ ಮನೆ ನೋಡ್ರಿ ಬುಧವಾರ ಬಂತಂದ್ರೆ ರೀ ಕೋಣ ಸ್ವಚ್ಛ ಮಾಡ್ತಾರೆ. ಮಧುಬಣ್ಣಾಗ ನೋಡ್ರಿ ಬಾಬಾನ ಮಿಲನ ಗುರುವಾರ ಇತ್ತಂದ್ರೆ ಕೋಣ ಸ್ವಚ್ಛ ಮಾಡ್ತಾರೆ. ಯಾಕಂದ್ರೆ ನನಗೆ ಈಗೆಲ್ಲ ಇವು ತಿಳಿಯಾಕತ್ತವ್ರಿ, ಎಲ್ಲೇ ಸ್ವಚ್ಛತೆ ಐತಿ ಅಲ್ಲೇ ಬಾಬಾ ಪ್ರಸಾದ ಭೋಗಿಸ್ತಾರೆ. ಸೊ ಫಸ್ಟ್ ಏನಿರ್ಬೇಕು ರೀ, ಸ್ವಚ್ಛತೆ ಒಳಗೆ ಏನಿರ್ಬೇಕು ಹೇಳ್ರಿ, ಭೋಗ ಎಲ್ಲಾನು ನೀವು ಕಸ ಪರ್ಶಿ ಮಾಡಬಾರ್ದು, ಬಾಂಡೆ ತಿಕ್ಕುದು ಮಾಡಬಾರ್ದು, ಯಾವುದೂ ಮಾಡಬಾರ್ದು. ಭೋಗ ಹಚ್ಚೋರು ಅಥವಾ ಭೋಗ ಹಚ್ಚಿದ್ಮೇಲೆ ಇವನ್ನೆಲ್ಲ ಮಾಡ್ಬೇಕಾದ್ರೆ ಭೋಗ ಹಚ್ಚೋರು ಇದನ್ನ ಯಾವುದೂ ಕೂಡ ಮಾಡಬಾರ್ದು. ಅಥವಾ ಇದನ್ನು ಮಾಡಿದವರು ಭೋಗ ಹಚ್ಚಂಗಿಲ್ಲ. ಮತ್ತು ಭೋಗ ಹಚ್ಚೋರು ನಿಮ್ಮ ಮನೆಯೊಳಗೂ ಯಾರು ಭೋಗ ಹಚ್ಬೇಕಾದ್ರೆ ಯಾರ ಮನೆಯಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇರೋಂಗಿಲ್ಲ. ಯಾರ ಮನೆಯೊಳಗೆ 1 ವರ್ಷದಲ್ಲೇ ಬಾಬಾನ ಮಿಲನ ಮಾಡಿದಾರಲ್ಲ ಅವ್ರು ಬಾಬಾನ ಭೋಗವನ್ನು ಹಚ್ಚಲಿಕ್ಕೆ ಯೋಗ್ಯರದಾರ. ಮತ್ತು ಇಲ್ಲೂ ಕೂಡ ಬಾಬಾನ ಮನೆಯೊಳಗೆ ಯಾರು ಭೋಗ ಹಚ್ಚಕ್ಕೆ ನಿಯಮ ಅದಾರ, ಯಾರು ಪವಿತ್ರದಾರು, ಯಾರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಮತ್ತು ಎರಡನೇದು ಬಾಬಾನ ಮಿಲನ ಆಗೈತಿ. ಈ ಪುಸ್ತಕನಾಗ ಇದ್ದಿದ್ದು ಹೇಳಾಕತ್ತೇನೆ ರೀ ನಾ. ಇವು 3 ಏನ್ರಿ, ಇವು 3 ಇದ್ದವ್ರು ಏನು ಮಾಡ್ತಾರಲ್ರಿ, ಅವರು ಬಾಬಾನ ಮನೆಗೆ ಈ ಭೋಗವನ್ನು ಹಚ್ಚಲಿಕ್ಕೆ ನಿಯಮ ಇರ್ತಾವೆ. ಈಗ ನೋಡ್ರಿ, ನನಗೂ ಒಮ್ಮೆ ಮನಸ್ಸಾತೈತಿ, ನಾವು ಟೋಲಿನೂ ಕೂಡ ಹೆಂಗೆ ಮಾತಾಡ್ಕೋತ ಟೋಲಿ ಮಾಡ್ತೇವೆ ಅಂದ್ರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಯಾವುದು ಕೆಲಸ ದಿನನಿತ್ಯ ಮಾಡ್ತೇವೆ ಬೋರ್ ಅನ್ಸಕ್ಕೆ ಹಿಡಿತೈತೆ. 12 ವರ್ಷ ಆತ್ರಿ ಉಂಡೆ ಮಾಡಾಕತ್ತು, 12 ವರ್ಷ ಆತ್ರಿ ಬರ್ಫಿ ಕೊರಿಯಾಕತ್ತು. ಅದೇನು 1 ವರ್ಷದ ಭಾವನೆ ಇರ್ತೈತೆ, ಅದು 12 ವರ್ಷ ಭಾವನೆ ಇರ್ತೈತೆ. ನೀವು ಯಾರು 20 ವರ್ಷದವ್ರು ಅದಿರಿ, ಆ ಭಾವನೆ ಇರ್ತೈತೇನ್ರಿ?
ನಡಿ ಉಂಡಿ ಕಟ್ಟೋದೈತಿ ಕರೆದಾರ ಬಾ ಮಾತಾಡ್ಕೋತ ಕಟ್ತೇವ್ರಿ ಅಂದ್ರೆ ಅಷ್ಟು ಮಹತ್ವ ಇಲ್ರಿ. ಯಾಕಂದ್ರೆ ಒಂದೊಂದು ಪ್ರಸಾದ್ನಾಗೂ ಏನಿರ್ಬೇಕು ರೀ, ಬಾಬಾನ ನೆನಪಿನಿರ್ಬೇಕು. ಅದಕ್ಕೆ ನಾವು ಇವತ್ತು ಪ್ರಸಾದ ಮಾಡ್ಬೇಕಾದ್ರೂ ಏನು ಮಾಡಿ ಗೊತ್ತೇನ್ರಿ, ಫುಲ್ ಹಾಡ ಹಚ್ಕೊಂಡು ಪ್ರಸಾದ ಮಾಡಿರಿ ಮೌನದಿಂದ. ಮತ್ತು ಎರಡನೇದು ಲಕ್ಷ ಒಟ್ಟು ಕೇಳ್ರಿ, ಸ್ವಚ್ಛ ಮಾಡ್ಬೇಕಾದ್ರೆ ಭೋಗ ಮಾಡ್ಬೇಕಾದ್ರೆ ಕೂಲಿಗೆ ಕ್ಯಾಪ್ ಹಾಕೊಂಡಿರ್ಬೇಕು. ಮಧುಬನ್ನೇ ಕ್ಯಾಪ್ ನಾವು 4 ತೊಗೊಂಬಂದೇನ್ರಿ, ನಿಮಗೂ ಎಲ್ಲ ತರ್ಸೇನ್ರಿ. ನಾನು ತರ್ಸೇನ್ರಿ, ಕರೆನೇ ತರ್ಸೇನೆ. ಅವನ್ನೆಲ್ಲ ಇವತ್ತು ಹಾಕೊಂಡ ಮಾಡೇನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಾರ್ ಬಿದ್ದಿರೋದು ನೋಡ್ರಿ, ಇಲ್ಲಿ ಬಾರ್ ಬಿದ್ದೈತೆ ನೋಡ್ರಿ. ಅದನ್ನ ಹಾಕ್ಕೊಂಡೆ ಇವತ್ತು ಪೂರ ಹಸಿ ಇತ್ತು ರೀ, ಪೂರ ಕಟ್ಕೊಂಡು ಪೂರ ಕ್ಯಾಪ್ ಹಾಕ್ಕೊಂಡು ಭೋಗ ಮಾಡ್ಯಾರ. ಯಾಕೆ ಹೇಳ್ರಿ, ಬೋಗೋದೋಗೋ ಕೂದಲು ಹೋತಂದ್ರು ಬಲೆ ಹಿಂಗೆ ತೆಗೆದು ತಿತ್ತೇವ್ರಿ ಬಂದೈತಂದ್ರೆ ಕರೆ ಬಾಬಾನ ಪ್ರಸಾದ. ಬಾಬಾ ಒಂದ್ಸಲ ಭೋಗ ಒಬ್ರು ಅಕ್ಕೋರು ಯಾರೋ ಮ್ಯಾಗ ಒಯ್ದಿದ್ರತ್ರಿ, ಭೋಗ ಪ್ರಸಾದ ಒಯ್ದಿದ್ರತ್ತ. ಹಾವು ಬಂದಿತ್ತಂತ್ರಿ ಸೂಕ್ಷ್ಮ ಹೊತ್ತನ್ಯಾಗ. ಬಾಬಾ ಯಾಕೆ ಹಾವು ಬಂದಿತ್ತು ಮ್ಯಾಗ ಸೂಕ್ಷ್ಮ ಹೊತ್ತನ್ಯಾಗ ಅಂದ ಕೂದ್ಲಿತ್ತು. ಬಾಬಾ ಕೂದಲು ಬಂದಿತ್ತು ಸೂಕ್ಷ್ಮ ಹೊತ್ತನ್ಯಾಗ, ಹಾವು ಯಾಕೆ ಕದಾಕತ್ತಿತ್ತ. ಬಾಬಾ ಅಂದ್ರೆ ಸೂಕ್ಷ್ಮ ಹೊತ್ತನ್ಯಾಗ ಇಲ್ಲಿ ಸಣ್ಣ ಇದ್ದಿದ್ದು ಅಲ್ಲಿ ದೊಡ್ಡದು ಕತ್ತ ಹೊತ್ತದ್ರಿ ಬಾಬಾ. ಆದರೆ ಅಟ್ಟು ನಮಗೆ ಕಾಳಜಿ ಇರ್ಬೇಕು ಏನೋ. ಹಾಂ ಕರೇನ, ಮತ್ತು ಅದಕ್ಕೆ ರೀ, ಅದಕ್ಕೆ ಬಾಬಾನ ಮನ್ಯಾಗ ನೋಡ್ರಿ ಇವತ್ತು ಮಧುಬನ್ಗೆ ಹೋಗಿದ್ರು, ಒಬ್ಬರು ಒಂದೀಟ್ ಒಬ್ರು ಯಾರ ಕ್ಯಾಪ್ ಇಲ್ಲದ ಕಾಣ್ತು ಅವ್ರಿಗೆ ಹೋಗಿ ತಂದು ಕೊಡೋರನ್ನ ರೀ. ಅದಕ್ಕೆ ನೀವು ಯಾರು ಟೋಲಿಗೆ ಬರ್ತೀರಿ, ನಿಮ್ಗೆ ಕೈ ಮುಗಿತು ಹೇಳ್ತೀನಿ, ನೀವು ಯಾರಿಗೆ ಬಾಬಾ ನಿಮ್ಗೆ ಟೋಲಿ ಮಾಡಕ್ಕೆ ಕರೀತಾನೆ, ಸ್ನಾನ ಮಾಡ್ಕೊಂಡು ಬರ್ರಿ, ಮಡಿ ಬಟ್ಟೆ ಹಾಕ್ಕೊಂಡು ಬರ್ರಿ, ಕಾಲು ತೊಕ್ಕೊಂಡು ಬರ್ರಿ, ತಲೆಗೆ ಕ್ಯಾಪ್ ಹಾಕೋರಿ, ಕೈ ಸ್ವಚ್ಛಗೆ ತೊಳ್ಕೊಂಡು ನೀವು ಟೋಲಿ ಮಾಡಕ್ಕೆ ಬರ್ರಿ. ಮತ್ತು ನಿಮ್ಮ ಟೋಲಿ ಮಾಡಕ್ಕೆ ಹೇಳಕ್ಕೆ ಕರೆದಾರಂದ ದೊಡ್ಡ ಭಾಗ್ಯ ರೀ. ಮೌನ ಧಾರಣ ಮಾಡ್ಕೊಂಡು ಬಾಬಾನ ಹಾಡ್ಕೋತ ಅಕ್ಕೋರು. ನಮ್ಮ ಮಣ್ಣು ಹೇಳಿದ್ನಲ್ಲ ಮಧುಬಂದ್ ಅನುಭವ. ಒಬ್ರು ಅಕ್ಕೋರು ಚಪಾತಿ ಮಾಡತ್ತಾರೆ, ಹೆಂಗೆ ಹಚ್ಚಾಕತ್ತಿದ್ರು. ಎಲ್ಲರೂ ಸಂತುಷ್ಟ ಆಗಲಿ, ಎಲ್ಲರೂ ತಿಂದವ್ರು ಬಾಬಾನ ನೆನಪು ಮಾಡಲಿ, ಎಲ್ಲರೂ ಸಂತುಷ್ಟ ಆಗಲಿ, ತಿಂದವರೆಲ್ಲ ಬಾಬಾನ ನೆನಪು ಮಾಡಲಿ. ಹಂಗೆ ಹಚ್ಕೋತ ನೀವು ಭೋಗವನ್ನು ಮಾಡಲಿಕ್ಕೆ ನಿಮಗೆ ಇಲ್ಲಿ ಬರ್ರಿ. ಸೊ ಏನೇನು ಹೇಳ್ರಿ, ಮತ್ತು ಎರಡನೇದು ವಸ್ತ್ರ ಏನ್ರಿ, ಭೋಗದ ಟೇಬಲ್ ಕ್ಲೀನ್ ಇರ್ಬೇಕು. ಭೋಗದ ಕಟ್ಟಿ ಯಾರ್ಯಾರು ಅದಿರಿ ಹೇಳ್ರಿ, ಪ್ರತಿದಿನ ಭೋಗ ಯಾರ್ಯಾರು ಹಚ್ತೀರಿ ಕೈ ಆತ್ರಿ ಬಾಬಾಗ? ನಿಮ್ಮ ಮನ್ಯಾಗ ಹಚ್ತೀರಿ. ಹಾಂ ತಳಗ್ ಬಿಡ್ರಿ. ಯಾರ್ಯಾರು ಈ ಗುರುವಾರ ಬರ್ಬೇಕಾದ ಬಾಬಾಗ ಹಚ್ಚಿ ಬಂದೀರಿ? ಹಚ್ಚಿ ಬಂದಿರಿ. ಹಾಂ 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 ಇನ್ನು ಮುಂದೆ ಹೋಗಿನೂ ಹಚ್ಚೋರು ಅದಾರೆ. ಯಾರ್ಯಾರು ಅದಿರಿ ಬುಧವಾರ ನಿಮ್ಮ ಮನೆ ಎಲ್ಲ ಸ್ವಚ್ಛ ಮಾಡ್ಕೋತೀರಿ. ಯಾಕಂದ್ರೆ ಗುರುವಾರ ಬಾಬಾ ಸದ್ಗುರುವಾರ ಭೋಗ ಹಚ್ಚೋದೈತಿ. ನಿಮ್ಮ ಮನೆ ಯಾರ್ಯಾರು ಕ್ಲೀನ್ ಮಾಡ್ಕೋತೀರಿ? ದಿನ ಮಾಡ್ತೇವೆ. ಆದ್ರೆ ನಾವು ದಿವಸ ಮಾಡ್ತೇವೆ ರೀ. ಬುಧವಾರ ದಿವಸ ಎಲ್ಲ ಗಿಡ್ಕಿ ಸಂದಿಗಿಂದಿ ಅಡ್ಗೆ ಮನೆ ಕಟ್ಟಿ ಅಡ್ಗೆ ಮನೆ ಕಟ್ಟಿ ಎಲ್ಲ ಅಡ್ಗೆ ಮನೆ ಹಾಂ ಅಕ್ಕ ಹಾಂ ರೀ ಹಾಂ ರೀ ಹಾಂ 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 ಮಾಡಿ ಸೊ ಇದು ಹಾಂ ಹಾಂ ಬರ್ಷನ್ ಕಟ್ಟಿ ಇದನ್ನು ಕ್ಲೀನ್ ಮಾಡ್ಕೊಂಡು ಭೋಗವನ್ನು ಮಾಡ್ಬೇಕ್ರಿ. ಹಾಂ ಮಾಡ್ತೀರಿ. ಹಾಂ ಮತ್ತು ಇನ್ನೊಂದು ಏನು ರೀ, ಭೋಗ ಹಚ್ಚೋರು ಬಿಳಿ ವಸ್ತ್ರವನ್ನು ಹಾಕೋಬೇಕು. ಗುರುವಾರ ದಿನವೂ ಕೂಡ ಬಿಳಿ ಡ್ರೆಸ್ ಹಾಕೊಂಡು ಬರ್ರಿ. ಯಾರು ಕಲರ್ ಡ್ರೆಸ್ ಹಾಕೊಂಡು ಬರ್ತೀರಿ ಅವ್ರಿಗೆ ಹಿಂದೆ ಕುಂಡ್ರ ಅಂತ ಹೇಳಾರಿ ಪುಸ್ತಕನಾಗ. ನಾ ಅಲ್ರಿ, ಹಾಂ ಪುಸ್ತಕನಾಗ ಹೇಳ್ಯಾರಿ ಯಾರು ಕಲರ್ ಡ್ರೆಸ್ ಹಾಕೊಂಡು ಬರ್ತೀರಿ ಯಾರು ಅವ್ರು ಹಿಂದೆ ಕುಂಡಿರ್ಬೇಕು, ಯಾರು ವೈಟ್ ಡ್ರೆಸ್ ಹಾಕೊಂಡು ಬರ್ತೀರೋ ಮುಂದೆ ಕುಂಡಿರ್ಬೇಕು. ಮತ್ತು ಇನ್ನೊಂದು ಏನು, ಭೋಗ ಹಚ್ಚೋದ್ರಿಂದ ಅದ್ರ ಪುಸ್ತಕನಾಗ ಬರ್ದಾರಿ ತನು ಮನ ಧನ ಮೂರದು ಭಾಗ್ಯ ಆಕೈತತ್ರಿ. ತನು ಮನ ಧನ ಮೂರದು ಭಾಗ್ಯ ಆಕೈತಿ. ಯಾರು ಶಿವ ಬಾಬಾಗ ತನುವಿದಿಂದ ಏನೋ ಕ್ಯಾಬೇಜ್ ಹಚ್ಚಾಕ ಬಂದರು, ಮೆಣಸಿನ್ಕಾಯಿ. ನಾವು ಪ್ರತಿ ಸಲ ಏನು ಮಾಡ್ತೀವಿ, ಆ ಪುಸ್ತಕನಾಗ ಇದು ಬರ್ದಾರೆ, ಹೇಗೆ ನೆನಪು ಬರ್ತದೆ ಹಂಗೆ ಹೇಳ್ತೀನಿ ರೀ. ಆ ಪುಸ್ತಕನಾಗ ಏನು ಬರ್ದಾರೆ ಗೊತ್ತೇನ್ರಿ, ಹಿಂದಿನ ದಿವ್ಸದ ಹೆಚ್ಚಿದ ಹಾಕ್ಬಾರ್ದತ್ರಿ. ನಾವೆಲ್ಲ ಕ್ಯಾಬೇಜ ಮೆಣಸಿನ್ಕಾಯಿ ಎಲ್ಲ ಹೆಚ್ಚು ಫ್ರಿಜ್ನಾಗ ಇಟ್ಬಿಡ್ತಿದ್ದೀವಿ ರೀ. ಮುಂಜಾನೆ ಓದೈತಿ ಒಗ್ಗರಣೆ ಹಾಕೋದೈತಿ, ಹಿಂಗೆ ಮಾಡ್ತಿದ್ನಿ ರೀ. ಕರೆ ಇವತ್ತಿನಿಂದ ಈಗ ಏನೇನು ಒಂದೊಂದು ದಾನ ಮಾಡ್ಕೋತೀನಿ ರಗಡ ಅದ ಏನ್ರಿ. ಇವತ್ತು ಮುಂಜಾನೆ ಅದು ಕೊಬ್ಬರಿ ತೂರಿದು ಹೊಸ, ಅದು ಕ್ಯಾಬೇಜ್ ತೂರಿದು ಹೊಸ, ಅದು ಮೆಣಸಿನ್ಕಾಯಿ ಹಚ್ಚಿದ್ದು ಎಲ್ಲ ಹೊಸಾದು ಫ್ರೆಶ್. ಬಾಬಾಗ ಏನು ಇರ್ಬೇಕು ರೀ, ಎಲ್ಲ ಫ್ರೆಶ್ ಇರ್ಬೇಕು. ಒಟ್ಟು ಹಿಂದಿಂದ ಏನೂ ಇರ್ಬೇಕು. ಹಿಂದಿನ ದಿವ್ಸ ನಾವು ಮಾಡಿರ್ತೀವಿ ರೀ. ಕರೆ ಹಿಂದಿನಿಂದ ಹಾಂ ಈಗ ಎಟ್ಟ ಲೇಟ್ ಆಗಲಿ ಎಟ್ಟ ತಾಸಾಗಲಿ ಅಮೃತ ವೇಳೆ ಬೀಸಾಗಲಿ ಕರೆ ಬಾಬಾಗ ಮುಂಜಾನೆ ಮಾತ್ರ ಎಲ್ಲನೂ ಫ್ರೆಶರ್ ಇನ್ಮೇಲಿಂದ. ಹಾಂ ಸೊ ಏನು ಹೇಳತ್ತಿದ್ದೀರಿ ನಾ ಏನು ಹೇಳತ್ತಿದ್ದೀರಿ? ಹಾಂ ಏನ್ರಿ? ಕೋಬೀಸ್ ಆಯ್ತು, ಕ್ಲೀನ್ ಆಯ್ತು. ಕಲರ್ ಡ್ರೆಸ್ ಮುಂದೆ ಕುಟ್ಟಿರ್ಬೇಕು, ಹಿಂದೆ ಕುಟ್ಟಿರ್ಬೇಕು ರೀ. ತನು ಮನ ಧನದ ಭಾಗ್ಯ. ನೀವು ಏನು ಮಾಡಬೇಕು, ಬಾಬಾನ ಮನೆಯಾಗ ಯಾರು ಹೆಚ್ಕೊಡ್ಬೇಕು. ಇನ್ನೊಂದು ಮಾತು ನಿಮ್ಗೆ ಹೇಳ್ತೇನೆ. ಬಾಬಾನ ಮನ್ಯಾಗ ಬಾಪುರ್ ಸೆಂಟ್ರಿಗೆ ಹೋಗಿದ್ದೀರಿ,
ಯಾರು ಸೆಂಟರ್ ಅಂದ್ರೆ ಅವರು ಸರೋಜಾಕೋರ್ ಅಂದ್ರೆ ಸರೋಜಾಕೋರ್ ಸೆಂಟ್ರಿಗೆ ಹೋಗಿದ್ದೆ, ಬಿಜಾಪುರ ಸೆಂಟ್ರ್ನಾಗ ಅಲ್ಲೇ ಇದ್ನಿ ರೀ ನಾನು. ಅವ್ರು ಒಂದು ಲಿಸ್ಟ್ ಹಚ್ಚಿಬಿಟ್ಟಾರೆ ಗಾಡಿ, ಈ ಗುರುವಾರ ಇವರ ಮಾಡಿಸ್ಬೇಕು, ಈ ಗುರುವಾರ ಇವರ ಮಾಡಿಸ್ಬೇಕು. ನಾ ಒಪ್ಪಿಸೇ ಬಿಟ್ಟೇನಿ, ಅವ್ರು ಗುರುವಾರ ಬರ್ತೈತಿ, ಅವ್ರು ಕೊಡ್ತಾರೋ ಅವ್ರು ಅದರಲ್ಲೇ ಮಾಡಿಸ್ತೈತಿ. ಹೆಸರು ಹಾಕ್ಬಿಟ್ಟಾರ. ಇದರಲ್ಲೇ ನಿಮ್ಮ 3 ಭಾಗ್ಯ ಅಕ್ಕವ. ನೀವು ಯಾರು ಹಾಕ್ಸಿರ್ತೀರಿ, ನೀವು ಮುಂಜಾನೆ ಬಂದು ಬಾಬಾಗೆ ಸಹ್ಯೋ ಕೊಡಕ್ಕೆ ಬರಬೇಕು. ನೋಡ್ರಿ ಎಷ್ಟು ಕಲ್ಯಾಣ ಐತೆ, ಬಾಬಾನ ಒಂದೊಂದು ನಿಯಮನಾಗ ಎಷ್ಟು ಕಲ್ಯಾಣ ಐತೆ. ನೀವು ಬರಾಕಬೇಕು, ನೆಪ ಹೇಳಂಗಿಲ್ಲ. ಒಬ್ರೊಬ್ಬ ನೀವು ಗುರುವಾರ ಒಂದೊಂದು ತಪ್ಪಿಸ್ತೀರಿ, ಹೆಂಗೆ ತಪ್ಪಿಸ್ತೀರಿ ಅಂತ ಅದ ತಿಳಿಯಂಗಿಲ್ಲ. ತಪ್ಸಬಾರ ಭಗವಂತನ ಭೋಗ ಜನ್ಮ ಸಿದ್ಧ ಅಧಿಕಾರ ಅನ್ನೋರು ಹೇಳಿದ್ರಲ್ರಿ ಒಂದು ದಿವಸ. ಭೋಗ ಏನೈತೆ ನಿಮ್ದು, ಜನ್ಮ ಸಿದ್ಧ ಅಧಿಕಾರ ಐತೆ. ಗುರುವಾರ ನೀವು ಹೆಂಗೆ ತಪ್ಪಿಸ್ತೀರಿ, ಹೆಂಗೆ ಹೇಳ್ರಿ ನೀವು ತಪ್ಪಿಸ್ತೀರಿ ಹೆಂಗೆ ನೀವು? ಗುರುವಾರ ಯಾರು ತಿಂತಾರೆ ಆ ಭೋಗವನ್ನು? ಬಾಬಾ ತಿಂತಾರ. ಬಾಬಾ ತಿಂದಿರೋ ಭೋಗವನ್ನು ನೀವು ಹೆಂಗೆ ತಿಂತೀರಿ? ಅದಕ್ಕೆ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ರೀ ನಿಮ್ಗೆ ಹೇಳ್ತೀನಿ ರೀ, ಇಷ್ಟು ಮಹತ್ವ ಐತೆ ಅಂದ್ಕೊಳ್ಳಿ. ಇವತ್ತು ಅಕ್ಕೋರಿಗೆ ಹೇಳಿ ನಂದು ಒಂದು ಇದ್ರದ್ದು ಬರ್ತೈತೆ ರೀ, ಏನು ರೀ ಎತ್ರದ್ದು ಬರ್ತೈತೆ ಅಕ್ಕೋರ ನಂದು. ಆ ಸಿದ್ದರಾಮಜ್ಜರ್ ಅವ್ರ ಅಣ್ಣೋರ ಅದೇನು ರೀ ಅದು ಪೆನ್ಷನ್ ಕೊಡ್ತಾರಲ್ರಿ, ಅದೇ ಏನು ರೀ ಅದು? ಹಾಂ, ಭಾಗ್ಯಲಕ್ಷ್ಮಿ, ಅದು ನನಗೆ ಬರ್ತೈತೆ ರೀ. ಅಕ್ಕೋರಿಗೆ ಹೇಳಿ ನಾ 2,000 ರೂಪಾಯಿ ಕೊಡ್ತೀನಿ, ಇವತ್ತು ಭೋಗ ನಂದು ಅಂತ ಹೇಳಿ ನಾನೇ ಹಾಕ್ಸೇನಿ ರೀ. ಇವತ್ತು ಭೋಗ ನಾನೇ ಹಾಕ್ಸೇನೆ. ಯಾಕಂದ್ರೆ ತನು ಮನ ತೊಡಗ್ತೈತೆ ಮತ್ತು ದನ ತೊಡಗ್ತು, ಮನನೂ ದೊಡಗ್ತೈತೆ. ಅದಕ್ಕೆ ನಾನು ಇವತ್ತು ನೀವು ಯಾರು ಮಾಡಿಸ್ತೀರಿ ನಾನು ಅಂತೂ ಇವತ್ತು ಲಿಸ್ಟ್ ಹಾಕಿದ್ದೆ. ಫಸ್ಟ್ ಯಾರಿ ಸಾಬುಣ್ಣವ್ರ, ಸೆಕೆಂಡ್ ಯಾರಿ ಉಷಾಕೋರ, ಥರ್ಡ್ ಯಾರಿ ಆಶಾಕೋರ್ ಬಂದಿದ್ದು, ಫೋರ್ತ್ ಯಾರಿ ಶೋಭಾ ಅಕ್ಕೋರ, ಇವ್ರು ಫಿಫ್ತ್ ಯಾರಿ ಶಶಿಕಲಾ ಅಕ್ಕೋರ್. ನೀವು ಯಾರು ಹಾಕ್ತಿರತ್ತೆ ನೀವು ಹೆಸರು, ವಿಮಲಾ ಅಕ್ಕೋರ, ಬಾಣಿ ಅಕ್ಕೋರ, ಇವ್ರದ್ದೆಲ್ಲ ಹೆಸರು ಹಾಕ್ತೀನಿ ರೀ. ಹಾಕೋದ್ರಿಂದ ಕಟ್ಟಿಬಿಡಿ ಅಜ್ಜಿ, ನಮ್ಮ ಕಡೆ ಕಡಿಮೆ ಐತ್ರಿ, ನಮ್ಮ ಕಡೆ ಇದೈತೆ, ಅದನ್ನೂ ಮುಂದೆ ಹೇಳ್ತೀನಿ ರೀ ನಿಮಗೆ. ಕಡಿಮೆ ಐತ್ರಿ, ನಮ್ಗೆ ಆಗಂಗಿಲ್ಲ. ನೀವು ಎಷ್ಟು ಕೊಡ್ತೀರಿ ಅಟ್ಟ ಕೊಡ್ರಿ. ಕರೆ ನೀವು ಗುರುವಾರ ಭೋಗ ನೀವು ಹಾಕ್ಸ್ರೆ, ಅವತ್ತಿನ ದಿನ ನೀವು ಹಾಕ್ಸ್ರೆ. ಯಾಕಂದ್ರೆ ನಿಮ್ದು ಎಳಿತ ಬಾಬಾನ ಜೊತೆ ಕನೆಕ್ಷನ್ ಇರ್ತೈತ್ರಿ, ಕಟ್ ಆಗಂಗಿಲ್ಲ. ಭೋಗ ಯಾಕೆ ಹಾಕ್ಸ್ಬೇಕಾದ್ರೆ ಅದರಲ್ಲೇ ನಿಮ್ದು ನೋಡ್ರಿ, ಒಂದು ಮನ್ಯಾಗ ನಾವು ಬಡವ್ರು ಇರ್ತೀವಿ, ನೀವು ಬಡವ್ರು ಇರ್ತೀವಿಲ್ಲ, ನೀವು ಟ್ರೈ ಮಾಡಿ ನೋಡ್ರಿ, ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗ ತೊಗರಿ ಬೇಳೆ ಕಡಿಮೆ ಐತೆ, ಆ ತೊಗರಿ ಬೇಳೆನ ಬಾಬಾಗ ನಿಮ್ಮ ಮನ್ಯಾಗ ಭೋಗ ಹಚ್ಚ್ರಿ. ನಿಮ್ಮ ಮನ್ಯಾಗ ಭೋಗ ಹಚ್ಚ್ರಿ, ಅದರಲ್ಲೇ ತೊಗರಿ ಬೇಳೆನಲ್ಲೇ ಭೋಗ ಹಚ್ಚ್ರಿ. ಅದು ಕಡಿಮೆ ಆದ್ರೆ ಕೇಳ್ರಿ, ಯಾವ ಮನ್ಯಾಗ ಭಗವಂತ ಊಟ ಮಾಡ್ತಾನೆ, ನಿಮ್ಮ ಮನೆಯೊಳಗೆ ರೇಷನ್ ಕಡಿಮೆ ಹೆಂಗೆ ಆಕೈತೆ ಹೇಳ್ರಿ, ನಿಮ್ಮ ಮನ್ಯಾಗ ದುಡ್ಡು ಕಡಿಮೆ ಹೆಂಗೆ ಆಕೈತೆ ಹೇಳ್ರಿ. ನೀವು ಮನ್ಯಾಗ ಬಾಬಾನ ಮನ್ಯಾಗ ಸ್ವಚ್ಛ ಇಡಂಗಿಲ್ಲ, ಬಾಬಾನ ಆಹ್ವಾನ ಮಾಡಂಗಿಲ್ಲ, ಬಾಬಾನ ತಿನ್ಸಂಗಿಲ್ಲ, ಆಮೇಲೆ ಅನ್ನೋದು ಕಡಿಮೆ ಐತ್ರಿ, ಕಡಿಮೆ ಐತ್ರಿ, ಕಡಿಮೆ ಐತ್ರಿ, ಕಡಿಮೆ ಐತ್ರಿ. ಯಾವ ಮನ್ಯಾಗ ಬಾಬಾ ತಿಂತಾನೋ ನಿಮ್ಮ ಮನ್ಯಾಗ ಕಡಿಮೆ ಹೆಂಗೆ ಆಕೈತೆ ಹೇಳ್ರಿ. ನಿಮ್ಮ ಮನ್ಯಾಗ ರವ ಕಡಿಮೆ ಐತಿಲ್ಲ, ರವದ್ಲೆ ಉಪ್ಪಿಟ್ಟು ಮಾಡ್ತೀನಿ ಸರಿ, ಅವನಿಗೆ ರವ ಕಡಿಮೆ ಆಕೈತೆ ಹೆಂಗೆ ಹೇಳ್ರಿ. ಚಾ ಪುಡಿ ಕಡಿಮೆ ಆಗ್ಯ, ಚಾ ಬೇಕಾ ಚಾ ಪುಡಿ ಕಡಿಮೆ, ಚಾ ಮಾಡಿ ಕೊಡಿಸ್ರಿ ಅವನಿಗೆ. ನಿಮ್ಮ ಚಹಾ ಪುಡಿ ಕಡಿಮೆ ಆಕೈತೆ ಹೆಂಗೆ ಹೇಳ್ರಿ? ಸಾಧ್ಯನೇ ಇಲ್ಲ, ಸಾಧ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ಬೋಲಾನಾಥ್ ಕಾ ಭಂಡಾರ ಏನೈತ್ರಿ ಅಕ್ಕರ ಭರ್ಪೂರ್ ಐತೆ. ಅದು ಕಾಲ್ ಕಂಟಕ್. ಮತ್ತು ನೋಡ್ರಿ ಇನ್ನೊಂದು ಹೆಸರು, ಬೋಲಾನಾಥ್ ಕಾ ಭಂಡಾರ್ ಭರ್ಪೂರ್ ಹೇ, ಕಾಲ್ ಕಂಟಕ್ ದೂರ್. ನೋಡ್ರಿ ಎಂಥ ಮಹಾವಾಕ್ಯ ರೀ. ನಿಮ್ಮ ಮನೆಯೊಳಗೆ ಬರುವಂತಹ ವಿಘ್ನಗಳನ್ನ ದೂರ ಆಗ್ಬೇಕಂದ್ರೆ ಭೋಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವು ಎಲ್ಲರೂ ಏನು ಮಾಡ್ರಿ ಅಂದ್ರೆ, ಅಮೃತ ವೇಳೆ ಯಾರು ಮಾತೇರಿ ನಿಮ್ಮ ಮನೆಯೊಳಗೆ ವಿಘ್ನ ಐತಿ, ಮಾನಸಿಕ ಇರಲಿ, ಡಿಪ್ರೆಷನ್ನೇ ಇರಲಿ, ಶರೀರನಾಗ ಪ್ರಾಬ್ಲಮರೇ ಇರಲಿ, ಅಥವಾ ದಣದ್ರ ವಿಷಯ ಇರಲಿ, ಅಥವಾ ನೀವು ಬಿಲ್ಡಿಂಗ್ ಕಟ್ಟಬೇಕ್ರಿ ಅನ್ನತ್ತೀರಿ, ಮನೆ ಕಟ್ಟಬೇಕ್ರಿ ಅನ್ನತ್ತೀರಿ, ಅಥವಾ ಮನೆ ತೊಗೋಬೇಕು ಅನ್ನಕತ್ತೀರಿ, ನಿಮ್ಮ ಶರೀರ ಆರಾಮ ಮಾಡ್ಕೋಬೇಕು, ಅಥವಾ ದುಡ್ಡ್ರೆ ಬರಲಿ ಅಂತೀರಿ, ಬಾಬಾಗ ಅಮೃತ ವೇಳೆ ಭೋಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ರಿ. ಅಮೃತ ವೇಳೆ ಭೋಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ದು ಕಾಲ್ ಕಂಟಕ್ ದೂರ. ಯಾವ ಮನೆ ಬಾಬಾ ತಿತ್ತಾನೋ ಆ ಮನೆ ಹೆಂಗೆ ಕಂಟಕ ಬರ್ತೈತಿ ಹೇಳ್ರಿ ನೋಡೋನು. ಸ್ವಲ್ಪ ಪರಿಶ್ರಮ ಪಡ್ಬೇಕ್ರಿ. ಅಮೃತ ವೇಳೆ ಎದ್ದು ಸ್ನಾನ ಮಾಡಿ ಕಟ್ಟಿಗಿಟ್ಟಿ ಸ್ವಚ್ಛ ಮಾಡ್ಕೊಂಡು ಪ್ರೀತಿಯಿಂದ ಭೋಗ ಹಚ್ಚಿರ ನಿಮ್ಗೆ ವಿಘ್ನ ಹೆಂಗೆ ದೂರ ಆಕೈತೆ ಹೇಳ್ರಿ. ದಾದಿ ಜಾನಕಿಜಿ ಅವ್ರಿ ಪೂರ ಹೋಗೋರಿದ್ದರತ್ರಿ, ಪೂರ ಸೀರಿಯಸ್ ರೀ. ಅಹಮದಾಬಾದ್ನಾಗ ಎಲ್ಲ ಪ್ರಕಾಶಮಣಿ ದಾದೀಜಿ ಅವರೆಲ್ಲರೂ ಕೂಡಿ ಏನು ಮಾಡಿದ್ರಂತ, ಎಲ್ಲ ದೊಡ್ಡ ಅಕ್ಕಂದಿರನ್ನ ಕರೆಸಿದ್ರಂತ್ರಿ ಅಹಮದಾಬಾದ್ನಾಗ. ಕರೆಸಿ ಏನು ಮಾಡಿದ್ರಂತ, ಇನ್ನೇನು ಶರೀರ ಬಿಡ್ತಾರೋ ಅಂತ ಹೇಳಿ ಎಲ್ಲರೂ ನೋಡಕ್ಕೆ ಬರ್ರಿ ಅಂತ ಕರೆಸಿದ. ಏನೋ ದಾದಿ ಪ್ರಕಾಶಮಣಿ ದಾದಿಗೆ ಒಂದು ಸಂಕಲ್ಪ ಅಂತಂದ್ರೆ, ಭೋಗ ಯಾಕೆ ಹಚ್ಚಬಾರ್ದು ಅಂತ ಹೇಳಿ ದಾದಿ ಜಾನಕಿ ಅವ್ರನ್ನ ಮುಂದೆ ಕುಂಡ್ರಿಸಿ ಪ್ರಕಾಶಮಣಿ 4 ರೀ 109 104 ರೀ 104 ವರ್ಷ ಬದುಕಿದ್ರಿ. ಯಾರು ಹೋಗೋರಿದ್ರು ಅವ್ರು 104 ವರ್ಷ ದಾದಿ ಭೋಗ ಹಚ್ಚೋದಂದ್ರೆ ಎದ್ದ ಕೂತ್ರತ್ರ ನೋಡ್ರಿ.
ಮತ್ತು ಯಾರು ನೀವು ಮಹಲ್ಗಳು ತಯಾರು ಮಾಡ್ಬೇಕಂತೀರಿ, ನಿಮ್ಮ ಬಿಲ್ಡಿಂಗ್ ತಯಾರು ಮಾಡ್ಬೇಕಂತೀರಿ, ನೀವೇನೋ ಮನೆ ಹೊಸ ತೊಗೋಬೇಕತ್ತೀರಿ, ಏನಾರ ಚಂದ ಕಟ್ಟಬೇಕನ್ನತ್ತೀರಿ, ಏನೇ ಇರಲಿ ಮುಂಜಾನೆದು ಬಾಬಾಗ ಅದ್ರ ಸಂಕಲ್ಪ ಇಟ್ಕೊಂಡು ಬಾಬಾಗ ಬೊಗ ಹಚ್ಚಿರಿ. ಆಗ್ಲಾರ್ದಕ್ಕೆ ಒಬ್ರು ಅಕ್ಕೋರು ಇದ್ರತ್ರಿ, ಅಣ್ಣವ್ರೊಬ್ರು ಹೇಳಾಕತ್ತಿದ್ರು, ಅವ್ರಿಗೆ ಬಿಲ್ಡಿಂಗ್ ಅಕ್ಕೋರ್ಗೆ ಏನು ಕೈಯಾಗ ಏನೂ ಇಲ್ರಿಲ್ಲ ಅಂತ್ರಿ, ಸೆಂಟ್ರ್ ಅಕ್ಕೋರು ಏನೇನೂ ಇಲ್ಲಾಗೈತತ್ರಿ, ಭೋಗ ಹಚ್ಚಾಕತ್ರತ್ತ ಹೆಂಗೆ ಸೇವಾ ಬತ್ತು ಹೆಂಗೆ ಗೊತ್ತಿಲ್ಲ ಎಲ್ಲ ಆಗ್ತತ್ರಿ. ಅಟ್ಟು ನಮ್ಮ ಕಡೆ ಏನೈತ್ರಿ ತಾಕೈತೈತಿ. ಒಬ್ರು ಮಾತೇರಿ ಕೇಳ್ರಿ, ಒಬ್ರು ಮಾತೇರಿ ಕೊರೋನಾ ಟೈಮ್ನಾಗ ಒಬ್ರು ಮಾತೇರಿ ದಿವಸ ಭೋಗ ಹಚ್ತಿದ್ರಂತ ಒಂದು ದಿವಸ ಬಾಬಾಗೆ ತಪ್ಪಿಸ್ರಿ ನೋಡ್ರಿ. ಅಕ್ಕೋರು ನಿಮ್ಮ ಮನ್ಯಾಗ ಯಾರ್ಯಾರು ನಂಗೆ ಅನ್ಸೋ ಮಟ್ಟು ನಿಮ್ಮ ಅಜ್ಜಿಗಳದಿರಲ್ಲ, ಆಲ್ಮೋಸ್ಟ್ ನಿಮ್ಮ ಮನ್ಯಾಗ ಎಲ್ಲರೂ ಸ್ವಸ್ಥರು ಬಿಟ್ಟು ಅದಿರಿ, ನೀವು ಒಬ್ರೊಬ್ರು ಅದಿರಿ ನೀವು, ಹೌದಾ? ಅಥವಾ ನೀವು ಅವ್ರ ಕೈಯಾಗಿನ ತಿನ್ನಂಗಿಲ್ಲ, ಒಬ್ರೊಬ್ರು ಅದೇ. ಎಲ್ಲರಿಗೂ ಒಂದು ಏನು ಬರ್ತೈತೆ ಅಂದ್ರೆ ಒಬ್ಬರೇ ಇದ್ದವರಿಗೆ ಆಲ್ಸಿತನ ಬರ್ತೈತಿ. ಏನು ಮಾಡ್ಕೋದು ಬಿಡು, ಏನು ಮಾಡ್ಕೋದು ಬಿಡು, ನಿನ್ನೆ ತಿಂದ್ರೆ ಆತು ತಗೋ, ನಿನ್ನೆ ಬಿಸಿದು ಮಾಡ್ಕೊಂಡು ಆದ್ರೆ ತಗೋ, ಬಾಬಾ ಇವತ್ತು ನಾನು ನಿನ್ನೆ ತಿನ್ನತ್ತೆ, ನಿನಗೆ ಹಚ್ಚಿಲ್ಪ, ನೀ ಹಂಗೆ ತಿಂದುಬಿಡು, ಏನ್ರಿ ನೀ ಹಂಗೆ ತಿಂದುಬಿಡು, ಅಥವಾ ನಿನಗೆ ಹಾಲು ಇಟ್ಟು ಇದನ್ನ ಕುಡಿದು ಬಿಡ್ನಿ, ಹೀಗೆಲ್ಲ ಮಾಡ್ತೇವೆ. ಹಂಗೆ ಮಾಡಬೇಡ್ರಿ ಅಕ್ಕೋರು. ನೋಡ್ರಿ ನಾವು ಯಾರಿಗೆ ಈಗ ಸದ್ಯ ಈಗ ನಾನು ಒಂದು ಕ್ವಶನ್ ಕೇಳ್ತೇನೆ ರೀ, ನಾ ಒಂದು ಕ್ವಶನ್ ಕೇಳಿ, ಈಗ ಸದ್ಯ ನಿಮ್ಮ ಮನ್ಯಾಗ ಒಬ್ಬ ಮಗ ಇದ್ರಂದ್ರೆ ಅವ್ನಿಗೆ ಊಟಕ್ಕೆ ಹಾಕೋರು ಇದ್ರಂದ್ರೆ ತಿಂದು ಬಿಡತ್ತೀರ, ಹಿಂಗೆ ತಿಂದು ಬಿಡ ಹಂಗೆ ತಿಂದು ಬಿಡತ್ತಿರತ್ತೆ. ಈಗ ನಮ್ಮ ರತ್ನವಾಯಿ ಬಂದಿಲ್ಲ ಕಾಂತೆ ಬಂದಾಳ್ರಿ, ರತ್ನವಾಜಿ ರೀ ಪಟ್ಟಕ್ಕೆ ಬಂದೇನಂತ, ನನ್ನ ಮಗ ಒಬ್ಬ ಅದಂದ್ರೆ ಅವ್ನು ನಾಷ್ಟ ಮಾಡ್ಕೊಡ್ಬೇಕು, ನಾ ಹೋಗ್ತೇನಂತೆ, ಏನು ಬೇಕಾದಾಗಲಿ ಪಟ್ಟಕ್ಕೂ ಓಡ್ತಾಳ್ರಿ, ನನ್ನ ಮಗ ಅದಂದ್ರೆ ನನ್ನ ಮಗ ಅದಾನಂತ ಹೇಳಿ. ಹಂಗೆ ನನ್ನ ಮಗ ಊಟ ಮಾಡೋದಾನ, ನನ್ನ ಅಪ್ಪ ಊಟ ಮಾಡೋದ, ನನ್ನ ಪತಿ ಊಟ ಮಾಡೋದಾನ, ನಾ ಹೆಂಗೆ ದಿವಸ ಅಡ್ಗೆ ಮಾಡ್ಕೊಳ್ಳಾರ್ದ ಇರಾಕೆ ಸಾಧ್ಯ ಐತೆ ಹೇಳಿ. ನನಗೆ ಇನ್ನೂ ನೆನಪೈತ್ರಿ, ನಾ ಎಷ್ಟೋ ಸಲ ಹೇಳಿ ಅಕ್ಕೋರು ಮೊದಲು ನಾನು ಒಬ್ಬಾಕನೇ ಬಿಟ್ಟು ಹೋಗ್ತಿದ್ರಲ್ರಿ, ಎಲ್ಲರೂ ಹಿಂಗೆ ಮಧುಬನ್ಗೆ ಹೋಗೋಬೇಕು, ಎಲ್ಲರೂ ಬರೋದೈತಂದ್ರೆ ಏನು ಮಾಡ್ಕೊಂಡು ಅಂದ್ರೆ ಒಂದು ಉಪ್ಪಿಟ್ಟು ಮಾಡ್ಕೊಂಡಿಲ್ಲವ, ಏನು ಮಾಡ್ಕೋದೈತೆ ಹೋಗತ್ತೆ ಹೇಳಿ. ಯಾಕಂದ್ರೆ ಅಡುಗೆ ಇವರ ಮಾಡ್ತಾರೆ, ನಾ ಏನು ಮಾಡಂಗಿಲ್ಲ ರೀ, ಅಡುಗೆ ಬಂದ್ರೆ ನಾ ಏನೂ ಮಾಡಂಗಿಲ್ಲ, ಇವರೇ ಮಾಡ್ತಾರೆ, ನನಗೆ ಅದು ರೂಢಿ ಐತ್ರಿ. ಅವಾಗ ಏನಂದ್ರೆ ಸೀದಾ ಮಾಡ, ನೀ ತಿನ್ನಿಲ್ಲ ಅಂದ್ರೂ ನಡಿತೈತಿ, ಬಾಬಾಗ್ರೆ ಭೋಗ ಹಚ್ಚ, ನೀ ತಿನ್ನಿಲ್ಲ ಅಂದ್ರೆ ನಡೀತಿ, ಬಾಬಾಗ್ರೆ ಭೋಗ ಹಚ್ಚ. ಹಂಗೆ ರೀ ನನಗೆ ಸಲುವಾಗಿ ಎಷ್ಟೋ ಆಲಸಿ ಬರಲಿ ರೀ, ಎಷ್ಟೋ ಸುಸ್ತಾಗಲಿ ರೀ, ಎಷ್ಟೋ ಯಪ್ಪ ಬ್ಯಾಸ್ರಿ, ಯಾರೇ ಒಬ್ರು ಮಾಡಿಕೊಟ್ಟಿದ್ರು ಎಷ್ಟು ಚಲೋ ಇರ್ತಿತ್ತಲ್ಲ, ನಾನು ಬಿಸಿ ರೊಟ್ಟಿ ತಿಂತಿದ್ನಲ್ಲ ಎಷ್ಟು ಚಲೋ ಇರ್ತಿತ್ತಲ್ಲ ಅಂತ ನೀವು ಅಂತ ಎಷ್ಟು ತ್ರಾಸಾಗಲಿ ಕರೆ ನೆನಪಿಟ್ಕೋರಿ, ನಾ ಅವ್ರಿಗೆ ತಿನ್ನಿಸ್ಬೇಕಾಗೈತಿ, ನನ್ನ ಪತಿ ಕಾಯಕತ್ತಾನ. ಮತ್ತು ವೆರಿ ಇಂಪಾರ್ಟೆಂಟ್, ಯಾರ ಕೈಯಾಗಿಂದ ತಿನ್ನೋದು ಯಾಕ್ರಿ, ನೀವು ಅವ್ನಿಗೆ ಮಾಡಿ ತಿನ್ನಿಸೋದ್ರ ರುಚಿನ ಬೇರೆ ರೀ, ನಿಮ್ಮ ಕೈಯಾಗಿಂದ ತಿನ್ನೋದು ಬೇಡೇನ್ರಿ. ಯಾರೇ ಮಾಡಿಕೊಡ್ತಿದ್ರೆ ಚಲೋ ಇರ್ತಿತ್ತಲ್ಲ, ನಮ್ಮ ಮನ್ಯಾಗ ಒಬ್ರು ಯಾರೇ ಯಾಕ್ರಿ ಕಟ್ಟಿ ಮನೆ ನಮ್ಮ ಮನ್ಯಾಗ ಒಬ್ರು ಯಾರೇ ಇದ್ದಿದ್ರೆ ಚಲೋ ಇತ್ತು, ನಾನು ಬಿಸಿ ತಿಂತಿದ್ನಲ್ಲ, ನಾನು ಯಾರೇ ಮಾಡಿ ಬಿಸಿ ತಟ್ಟೆನ್ಯಾಗ ಕೊಡ್ತಿದ್ದಿರಲ್ಲ, ಅದು ನೋಡ್ರಿ ಏನ್ರಿ, ಹಾಂ ಅದೇನ್ರಿ, ಅದು ನಮಗೆ ಸ್ವಾರ್ಥ ರೀ, ಯಾರೋ ನಿಮಗೂ ಕೊಡಾಕತ್ತಾರೆ. ಕರೆ ನಿಮ್ಮ ಪ್ರೀತಿ ಬಾಬಾ ಜೊತೆ ಜೋಡಾವಣೆ ಯಾವಾಗ ಆಗೋದ್ರಿ, ಭೋಗದಿಂದನೇ ಆಗೋದು. ನೀವು ಎಷ್ಟು ಪ್ರೀತಿಲಿ ಎಷ್ಟೋ ತ್ರಾಸಾಗಲಿ ನೋಡ್ರಿ, ನೀವು ಎಷ್ಟೋ ತ್ರಾಸ ಮಾಡ್ಕೊಂಡು ಒಬ್ಬರೇ ಇದ್ರೂ ಕೂಡ ನೀವು ಮಾಡಿ ಅವ್ನಿಗೆ ತಿನ್ನಿಸಿದ್ದೇ ಆದ್ರೆ ನಿಮ್ಮ ಅಂತಿಮ ಸಮಯನಾಗೂ ಬಿಡಂಗಿಲ್ಲ ರೀ. ಇದು ಆಗಿದ್ದ ಘಟನೆ ಕೊರೋನಾ ಟೈಮ್ನಾಗ ದಿವಸ ಹಚ್ತಿದ್ರಿ, ಮಾತೇರಿ ಒಂದು ದಿವಸ ಬಿಡ್ತಿರ್ಲಿಲ್ಲ ಬಾಬಾ, ಬಿಸಿ ಭೋಗ ಮಾಡಿ ಹಚ್ತಿದ್ರು. ಕೊರೋನಾ ಟೈಮ್ನಾಗ ಕೊರೋನಾ ಆಗಿದ್ಕ ಹಾಸ್ಪಿಟಲ್ನಾಗಿದ್ರು, 3 ದಿವಸ ಹಾಸ್ಪಿಟಲ್ನಾಗಿದ್ರಿ, ಏನೂ ತಿನ್ನಕ್ಕೆ ಉಣ್ಣಕ್ಕೆ ಏನೂ ಇರಲಿಲ್ಲ ರೀ. ಬಾಬಾ ಏನಪ್ಪ ಇನ್ನು ಸಾಕು, ಇನ್ನು ಹೊಂಟೆ ನಾವು ಹೋಗೇಕದೇನು ಅಂತ ಹೇಳಿ ಆತಪ್ಪ ಬಿಟ್ಟು ಅಂತ ಶರೀರ ಅಂತ ಅಂದ್ಕೊಳ್ಳೆ ಪಟಕ್ನ ಬಾಬಾ ಮ್ಯಾಕ್ ಕರ್ಕೊಂಡ್ಬಿಟ್ರಿ. ಸೂಕ್ಷ್ಮ ವತನೆ ಕರ್ಕೊಂಡು ಬಾಬಾ ಇಟ್ಟು ಲೈಟ್ ಬೆಳಕಿನ ಬಲ್ಬ್ ಕಿರಣಗ ಸುರದ ನಡಿ ಮಗು ನಿನಗೆ ಸ್ನಾನ ಮಾಡಿಸಿದ್ನಿ, 3 ದಿವಸದಿಂದ ಸ್ನಾನ ಆಗಿಲ್ಲಲ್ಲ, ಸ್ನಾನ ಮಾಡಿಸಿದ್ನಿ. ಬಾಬಾ ಸೂಕ್ಷ್ಮ ವತನ್ಯಾಗ ಬಿಸಿ ಹಲ್ವಾ ತಿನ್ನಿಸಿದ್ರಿ. ಆ ಮಾತೆ ನಡಿ 3 ದಿವಸದಿಂದ ತಿಂದಿಲ್ಲ ಹೋದ್ರೆ, ಯಾಕಂದ್ರೆ ನಿಯಮ ಪಾಲಿಸುವಂಥವ್ರು ಕೊರೋನಾ ಟೈಮ್ನಾಗ ಬೇರೆಯವ್ರ ಕೈಯಾಗಿನ ತಿನ್ನಂಗಿಲ್ಲ, ಅವ್ರಿಗೆ ಯಾರೂ ತಿನ್ನಿಸೋರಿಲ್ಲಾಗಿಲ್ಲ. ಇದು ಹಲ್ವಾ ಬಿಸಿ ಹಲ್ವಾ ತಿನ್ನಿಸಿ ಬಾಬಾ ಕಳಿಸ್ಬಿಟ್ಟೆ, ನಡಿ ಮಗು ಇನ್ನು ಡಿಸ್ಚಾರ್ಜ್ ಆದ ಇವತ್ತಿನ ನಡಿಯತ್ತೆ. ನೋಡ್ರಿ ಡಿಸ್ಚಾರ್ಜ್ ಆದ 3 ದಿವಸ ಆದ್ಮೇಲೆ ಆಮೇಲೆ ಎದುರುಗಡೆ ಒಬ್ರು ನರ್ಸ್ ಬಂದು ಊಟ ತಂದು ಇಟ್ಕೊಂಡು ಕೂತಿದ್ರತ್ರಿ. ಆ ನರ್ಸ್ BK ಇದ್ರತ್ರಿ, ಅಂದ್ರೆ ಬಾಬಾನ ಮನೆಗೆ ಹೋಗೋರು. ನನಗೆ ಗೊತ್ತಾತ್ರಿ ನೀವು 3 ದಿವಸದಿಂದ ಬಾಬಾನ ಮನೆಗೆ ಅದೇರಿ. ಇವತ್ತು ನರ್ಸ್ ನಿಮ್ಮ ರೂಮ್ನಾಗ ನಂದ ಪಾಲೆ ಐತೆ, ನಂಗೆ ಅನಿಸ್ ನೀವು BK ಅದೇ ನೀವು ಏನೂ ತಿಂದಿಲ್ಲ, ಅದಕ್ಕೆ ನಾನು ಅಡುಗೆ ಮಾಡ್ಕೊಂಡು ತೊಗೊಂಬಂದಿದ್ದು ತಿನ್ರಿ ಅಂತ ಹೇಳಿ. ನೋಡ್ರಿ ಅದಕ್ಕೆ ಯಾರು ಬಾಬಾಗೆ ತಿನ್ನಿಸ್ತಾರಲ್ರಿ, ನಿಮಗೆ ಹೆಂಗೆ ಕಡಿಮೆ ಆಕೈತಿ, ನಿಮಗೆ ಹೆಂಗೆ ಕೊರತೆ ಆಕೈತಿ ಹೇಳ್ರಿ. ಉಪವಾಸ ಇರೋಕೆ ಸಾಧ್ಯನೇ ಇಲ್ಲ. ಎಂದೂ ಇದನ್ನು ತೆಗೆದು ಹಾಕ್ಬಿಡ್ರಿ, ಇದನ್ನಂತೂ ಜೀವನ್ಯಾಗ ತೆಗೆದು ಹಾಕ್ರಿ. ನನಗೆ ಕಡಿಮೆ ಐತಿ, ನಮಗೆ ಕಮ್ಮಿ ಐತಿ. ಜಿಪ್ಪಟತನ ಮಾಡೋದು ಬಿಟ್ಬಿಟ್ರಿ. ಎಷ್ಟು ದೊಡ್ಡ ಮನಸ್ಸು ಮಾಡ್ತಿರಲ್ಲ ಅಟ್ಟು ಭಗವಂತ ಸುರ್ಯಾಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಜೀಂತ ಅಟ್ಟು ಬೇಕ್ರಿ, ನಾಳೆಗೆ ಬೇಕ್ರಿ, ಅಳ್ಳು ಬೇಕ್ರಿ, ಇಳು ಬೇಕ್ರಿ. ಅದಕ್ಕೆ ನಾಳೆಯಿಂದ ನಾ ಇವತ್ತು ಹಾಕೋರಿ, ಈ ಕ್ಲಾಸ್ ಆದಮೇಲೆ ಇವತ್ತೇ ಹೆಸರು ಬರೆಯೋದೇ ಗೋಡೆಗೆ ಹಚ್ಚಿಕದೇನ್ರಿ.
ಈ ಗುರುವಾರ ಇವರ ಮಾಡಿಸ್ಬೇಕು ಇವ್ರ ಮತ್ತು ತಿಂಗಳ ಭಂಡಾರ ಬಿಟ್ಟು ಮತ್ತೆ ಈಗ ತಿಳ್ಕೊಂಡ್ರಿ ಮತ್ತೆ ಅದನ್ನ ಎಲ್ಲರೂ ತಿಳ್ಕೊಂಡ್ರಿ ಮತ್ತೆ ಹಾಂ ಏನ್ರಿ ಇದನ್ನ ಫಸ್ಟ್ ಗೋಪಾಲನ ಹಾಂ ಪೂರ ಏನ್ರಿ ಇದು ಗಾಡಿಗೆ ಅಂದ್ರೆ ಇದನ್ನ ಹಚ್ತೇನ್ರಿ ಈ ಗುರುವಾರ ನೀವ ಮಾಡಿಸೋದು ಮುಂದಿನ ಗುರುವಾರ ನೀವ ಮಾಡಿಸೋದು ಮುಂದಿನ ಗುರುವಾರ ನೀವ ಮಾಡಿಸೋದು ಒಪ್ಪಿಗೆ ಐತ್ರಿ ಒಪ್ಪಿಗೆ ಐತಿ ನನ್ನ ಸ್ವಾರ್ಥ ಏನೂ ಇಲ್ರಿ ನನ್ನ ಸ್ವಾರ್ಥ ಏನೂ ಇಲ್ಲ ನಾನು 200 ರೂಪಾಯಿ ಕೊಟ್ಟೇನ್ರಿ ಇವತ್ತು ನನ್ನ ಸ್ವಾರ್ಥ ಏನೂ ಇಲ್ಲ ಏನ್ರಿ ನನ್ನ ಸ್ವಾರ್ಥ ಏನೂ ಇಲ್ಲ ಅದಕ್ಕೆ ನಿಮಗೆ ಹೇಳಕತ್ತೀನಿ ರೀ ಮಾಡಿ ನೋಡ್ರಿ ಟ್ರೈ ಹಾಂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಬ್ರು ಮಾತೆ ಪೂರ ಡಿಪ್ರೆಷನ್ ರೀ ಜೊಳ್ಳು ಹೋಗಿತ್ತತ್ರಿ ಪೂರ ತಲೆ ಹುಚ್ಚರಿ ಎಲ್ಲಿ ಕೂತೇನೆ ಅನ್ನೋದು ಗೊತ್ತಿರಲಿಲ್ಲ ರೀ ಪೂರ ಜೊಳ್ಳು ಹೋಗಿತ್ರಿ ಅವ್ರ ಪತಿ ಅವ್ರನ್ನ ಕರ್ಕೊಂಡು ಬಂದ್ರಿ ಬಾಬಾನ ಮನೆಗೆ ಕರ್ಕೊಂಡು ಬಂದ್ರಿ ಕರ್ಕೊಂಡು ಬಂದ ಕೂಡಲೇ ಅಕ್ಕೋರ ಏನು ಮಾಡೋದು ಅವ್ರಿಗೇನು ಜ್ಞಾನ ಹೇಳ್ತೀರಿ ಹುಚ್ಚರಿಗೆ ಏನು ಜ್ಞಾನ ಹೇಳ್ತೀರಿ ಅದಕ್ಕೆ ಅಕ್ಕೋರು ಏನು ಮಾಡ್ರು ಒಂದಿಟ್ಟು ಪ್ರಸಾದ ಕೊಟ್ಟರು ಭೋಗ ಕೊಟ್ಟರು ತೀರ್ಥದ ನೀರು ಕುಡಿಸಿದ್ರು ತೀರ್ಥದ ನೀರ ಪ್ರಸಾದ ತಿರ್ಸಿದ್ರು ಪಟಕ್ಕನ ರೆಡಿ ಆಗಿ ಕುತ್ತು ಬಿಟ್ರಂತ್ರಿ ಆ ಮಾತೆ ಶಾಂತ ಕೂತು ಬಿಟ್ಲತ್ರಿ ಬಾಬಾನ ರೂಮಿಗೆ ಅಕ್ಕರ್ ಗೊತ್ತಾಯ್ತು ಇದ್ರನ್ನ ಪರಿಹಾರ ಹೆಂಗೆ ಮಾಡೋದತ್ತೆ ಒಂದು ತೀರ್ಥ ನೀರ ಒಂದಿಟ್ಟು ಪ್ರಸಾದ ಬಾಬಾನ ರೂಮ್ನಾಗ ಕುಣಿಸ್ಬಿಡೋದು ಅದಕ್ಕೆ ದೂಸ ಕರೆಯಕತ್ರ ಅವ್ರನ್ನ ಬರುತ್ತು ಬರೀ ದೂಸ ಏನು ತಿನ್ನೋದು ಬರೀ ನೀರು ಕುಡಿದು ಬರೀ ಬಾಬಾನ ರೂಮ್ನಾಗ ಕುಡಿದು ಬರೀ ಅಂತ ಇದನ್ನ ಅಕ್ಕೋರ ಗೀತಾ ಅಕ್ಕೋರು ಸೂರಜ್ ಬಾಯಿ ಜೊತೆ ಇರ್ತಾರಲ್ರಿ ಗೀತಾ ಅಕ್ಕೋರು ಅವ್ರ ಅನುಭವ ಹೇಳತ್ತಿದ್ರು ಇವ್ರು ಆ ಸೆಂಟ್ರಕ್ಕೆ ಬ್ರಹ್ಮಭೋಜನ ಇತ್ತಂತ ಅಲ್ಲಿ ಹೋಗಿದ್ರಂತ ಪೂರ 1,500 ಮಂದಿದಿತ್ತದ 1,500 ಮಂದಿಗೆ ಅಡುಗೆ ಮಾಡಕ್ಕೆ ಒಬ್ರು ಅಕ್ಕೋರು ನಿಮ್ಮ ಮಾತೆ ರೆಡಿ ಇದ್ರತ್ತ ಆ ಮಾತೆ ಯಾರಲ್ಲ ಮತ್ತು ಅವ್ರ ಹತ್ರಿ ನೋಡ್ರಿ ಯಾವ ಮಾತೆ ಹುಚ್ಚಿ ಯಾವ ಮಾತೆ ಜೋಳ ಸೊರಾತಿತ್ತು ಯಾವ ಮಾತೆ ನನಗೆ ಗೊತ್ತಿಲ್ಲ ಎಲ್ಲಿ ಖಬರ್ ಅದೇನಿ ಆ ಮಾತೆ 1,500 ಮಂದಿಗೆ ಅಡುಗೆ ಮಾಡಕ್ಕೆ ನಿಮಿತ್ತ ಆಗಿದ್ರಿ ಎದ್ರ ಕಮಾಲ್ರಿ ಇದು ಒಂದು ಅದಕ್ಕೆ ನನಗೆ ಹೋದ್ಮೇಲೆ ನನಗೆ ಎಷ್ಟು ಬೋಗದ ಮ್ಯಾಗ ಮಹತ್ವ ಬಂತಲ್ರಿ ಕೇಳಕ್ಕೆ ಹೋಗ್ಬೇಡ್ರಿ ನಿಮಗೆ ಅದಕ್ಕೆ ನಾ ಹೇಳ್ತೀನಿ ನೀವು ಗುರುವಾರ ಒಂದು ತಪ್ಸೋದು ನಿಮಗೆ ಮನಸ್ಸು ಮೀನಿನ ಗತೆ ಒಳ್ಳೆಳಾಗಿರ್ಬೇಕು ರೀ ಹಂಗಾಗಿರ್ಬೇಕು ನಿಮಗೆ ಒಟ್ಟು ತಪ್ಪಿಸ್ಬಾರ್ದು ಗುರುವಾರದ ಪ್ರಸಾದ ಗುರುವಾರದ ಭೋಗ ಅದು ಮತ್ತು ಇನ್ನೊಂದು ಮತ್ತು ವೆರಿ ಇಂಪಾರ್ಟೆಂಟ್ ಗುರುವಾರ ಬಾಬಾಗ ಭೋಗ ತಿನ್ನಿಸೋದು ಅದನ್ನು ಬ್ರಾಹ್ಮಣರಿಗೆ ತಿನ್ನಿಸೋದು ಭಾಳ ಇಂಪಾರ್ಟೆಂಟ್ ರೀ ಇಷ್ಟು ಜನ ಯಾರು ಬ್ರಾಹ್ಮಣರು ಕನ್ಯಾ ಕುಮಾರ ಮಾತೇರ ಯುಗಲ್ ಇವರಿಗೆಲ್ಲ ತಿಳಿಸ್ತಿರಲ್ಲ ನಿಮ್ದು ಹೆಂಗೆ ಕಡಿಮೆ ಆಕೈತಿ ಹೇಳ್ರಿ ನಿಮ್ದು ಹೆಂಗೆ ಕಡಿಮೆ ಆಕೈತಿ ಮತ್ತು ಅದು ಒಂದೊಂದು ಅಗಳು ಏನೇ ಮಾಡಲಿ ಮತ್ತು ಇನ್ನೊಂದು ನೀನು ಭೋಗ ತೊಗೋಬೇಕಾದ್ರೆ ಫಸ್ಟ್ ಕಣ್ಣು ಎಲ್ಲಿ ನೋಡ್ತೀರಿ ತಳಗೆ ತಟ್ಟೆನಾಗ ನೋಡ್ತೀರಿ ಎಂದೂ ನೋಡಬಾರ್ದು ಏನು ಕೊಟ್ಟಾರ ಅಕ್ಕೋರು ನನಗೆ ಎಟ್ಟು ಹಾಕ್ಯಾರು ನಿನಗೆ ಎಟ್ಟು ಹಾಕ್ಯಾರ ನಿನಗೆ ಕಡಿಬೇಕ್ಯಾರ ನನಗೆ ನಿನಗೆ ಯಾವ ಲಡ್ಡು ಅದರ ಲಡ್ಡು ಬಂದಿದ್ದೀರ ಎಂದೂ ನೋಡಬಾರ್ದು ರೀ ಎಂದೆಂದು ನೋಡಬಾರ್ದು ಎಂದೆಂದು ನೋಡುವ ಆ ತಟ್ಟೆನ ನಿಮ್ಗೆ ಏನು ಸಿಗ್ತೈತಲ್ರಿ ಕಣ್ಣಿಟ್ಟು ನೋಡಬೇಕು ಹೊರತು ಆ ತಟ್ಟೆನಾಗ ಏನು ಬಂದೈತೆ ಅನ್ನೋದು ನೋಡಕ್ಕೆ ಹೋಗ್ಬೇಡ್ರಿ ಅದನ್ನು ಹೇಳ್ತಾರು ಬಾಬಾನೋ ನಿಮ್ಗೆ ಎಷ್ಟೋ ಸಲ ಮುರ್ಲ್ಯಾಗ ನೋಡಿರಿ ದೇವತೆಗಳು ಸೇತ್ ಈ ಬ್ರಹ್ಮ ಭೋಜನಕ್ಕೆ ಇಚ್ಛುಕರು ಇರ್ತಾರತ್ರಿ ಸೂಕ್ಷ್ಮವತ್ತನಾಗ ದೇವತೆಗಳು ಫರಿಷ್ಠಗಳು ಓಡಿ ಬರ್ತಾರತ್ರಿ ಭೋಗ ತಿನ್ನಕ ಅಕ್ಕೋರ್ ಸಂಗಮ ಯುಗದ ಭೋಗದ ಪ್ರಸಾದ ಎಷ್ಟು ಮಹತ್ವ ಐತಂದ್ರೆ ಫರಿಷ್ಠಗಳು ಸೂಕ್ಷ್ಮವತ್ತನ್ನೇ ಬರ್ತಾರತ್ರಿ ಅಡ್ವಾನ್ಸ್ ಪಾರ್ಟಿದವ್ರು ಬರ್ತಾರತ್ರಿ ಭೋಗ ಗುರುವಾರ ತಿನ್ನಾಕ ಮತ್ತು ಆ ತಟ್ಟೆನಾಗ ಹಂಗೆ ಹೋಗಿ ಬಕೆಟ್ನಾಗ ಚಳ್ತೀವಿ ಆ ಬಕೆಟ ತೆಗಿಬೇಕಾಗೈತ್ರಿ ಅಕ್ಕ ಆ ಬಕೆಟ್ನಾಗ ಮೆಣಸಿನ್ಕಾಯಿ ಆ ಬಕೆಟ್ನಾಗ ಒಂದು ಮೆಣಸಿನ್ಕಾಯಿ ಬಿಟ್ರೆ ಮತ್ತೇನು ಕಾಣಬಾರ್ದು ರೀ ಚೀಪ್ ನೀರು ಹಾಕಿ ಕುಡಿಬೇಕ್ರಿ ನಾ ಇನ್ನೂ ಮಟ್ಟ ಹೇಳ್ತೇನೆ ರೀ ಒಂದು ದಿವಸ ನಾನು ಅಗಳ ನನ್ನ ತಟ್ಟೆಲ್ಲ ಇದನ್ನು ಚಲ್ಲೇ ನೀರು ಬಿಟ್ಟು ನಾನು ಒಂದು ಜೀವನಾಗ ಸಂದಿದೆ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಒಂದೂ ಇಲ್ರಿ ನನಗೆ ಆಗಿಲ್ಲ ನಾನು ಬಿಟ್ಟಿಲ್ಲ ಏನರ ನನಗೆ ಹೆಚ್ಚಾತಂದ್ರೆ ಕಟೋರಿ ನಾನು ಮಕ್ಕಳಿಗೆ ತೆಗೆದಿರ್ತೀನಿ ಇದು ನೀವು ಊಟದ ಟೈಮ್ನಾಗ ಅಂತ ಹೇಳಿ ನೀವು ಊಟದ ಟೈಮ್ನಾಗ ನೀ ತಿನ್ನತ್ತೆ ನೀವು ಊಟದ ಟೈಮ್ನಾಗ ನೀ ಯಾವ್ದು ಕಟ್ಕೊಂಡು ಹೋಗ್ಬೇಕ್ರಿ ಕರೆ ಒಂದು ಅಗಲು ನಿಮ್ಗೆ ಹೆಚ್ಚಾಗೈತೆ ಅಂತ ಹೇಳಿ ಅದು ಡಸ್ಟ್ಬಿನ್ನಾಗ ಬ್ರಹ್ಮ ಭೋಜನಾಗ ಆ ಪಲ್ಯ ಸೇರಿಲ್ಲ ಹೆಂಗೆ ಚಲ್ತಿರಿ ನಂಗೆ ಅದು ತಿಳಿಯಂಗಿಲ್ಲ ರೀ ಹೆಂಗೆ ಆ ಬಕೆಟ್ ಅರ್ಧ ತುಂಬಿರ್ತೈತೆ ಯಪ್ಪ ಅಂತ ಅನ್ನಿಸ್ತೈತೆ ರೀ ಬಾಬಾ ನಮ್ಗೆ ಇಷ್ಟು ಕೊಟ್ಟಾನ್ರಿ ಆ ಪ್ರಸಾದ ಬಾಬಾ ಭೋಗ ಹಚ್ಚಿದಿರ್ತೈತಿ ಭೋಗ ಬಾಬಾ ತಿಂದಿರ್ತಾನ್ರಿ ಆ ಭೋಗದ ಟೇಬಲ್ನಾಗ ಕಿರಣಗಳನ್ನ ಹಾಕಿರ್ತಾನ್ರಿ ಆ ಕಿರಣಗಳನ್ನ ಹಾಕಿದ ಡಬ್ಬಿ ಹೋಗಿ ನಾವು ದೊಡ್ಡ ಡಬ್ಬೆ ಹಾಕಿರ್ತೇವ್ರಿ ಅದನ್ನೆಲ್ಲ ಎಲ್ಲ ಕಡೆ ಮಿಕ್ಸ್ ಮಾಡಿರ್ತೇವೆ ಅದನ್ನು ಹೋಗಿ ನೀವು ಅರ್ಧ ತಿಂದು ಅರ್ಧ ಡಸ್ಟ್ಬಿನ್ಯಾಗ ಹಾಕ್ತೀರಿ ಅಂದ್ರೆ ಹೆಂಗೆ ಹೇಳ್ರಿ ನೀವು ಬರ್ಬೇಕಾದ್ರೆ ಮತ್ತೆ ಬಾಬಾನ ಮನ್ಯಾಗ ಹಾಂ ಮತ್ತು ಪ್ಲಾಸ್ಟಿಕ್ಕು ಬಾಬಾನ ಮನ್ಯಾಗ ಸಿಗಂಗಿಲ್ಲ ಪ್ಲಾಸ್ಟಿಕ್ ಬಾಬಾನ ಮನೆ ಬ್ಯಾಂಡ್ ಐತಿ ಬರ್ಬೇಕಾದ್ರೆ ಒಂದು ಡಬ್ಬಿ ತೊಗೊಂಬರೋದು
ಒಂದು ಡಬ್ಬಿ ತೊಗೊಂಬರೋದು ಪ್ಲಾಸ್ಟಿಕ್ ತೊಗೊಂಬರೋದು, ನಿಮ್ಮ ಡಬ್ಬಿ ತೊಗೊಂಬಂದು ನಿಮ್ಮ ಪ್ಲಾಸ್ಟಿಕ್ ತೊಗೊಂಬರೋದು. ಅಕ್ಕೋ ನೀವು ಯೋಚನೆ ಮಾಡಿರಿ, ಈ ಭೋಗದಿಂದ ನಮ್ಮ ತನು ಮನ ಧನ ಎಲ್ಲಾನು ನಮ್ದು ಚಲೋ ಆಗತ್ತೈತೆ ಅಂದಮೇಲೆ ಹೆಂಗೆ ಹೇಳ್ರಿ. ಒಬ್ರವ್ರು ಗೋಪಾಲ ಬರುದ್ರಿ, ಅದು ಎಂತದ್ರಿ, ಇಂಥ ಆಫೀಸರ್ ಗೌರ್ಮೆಂಟ್ ಆಫೀಸರ್ ಆಗಿನ ಇವರು ಕುಂಡಿರ್ತಾರೆ ಫೋನ್ ಇತ್ರ ಮಾಡಕ್ಕೆ. ನೀವು ಏನು ದೊಡ್ಡದ್ರಿ ಅಟ್ಲ ಬಿಟ್ಟು ಓಡ ಹೋಗ್ತೀರಿ, ಅಂಥ ದೊಡ್ಡದೇನೈತೆ ಭೋಗ ಹಚ್ಚಲಾರ್ದ ರೀ, ದೊಡ್ಡ ಆಫೀಸರ್ ಕಾಣತ್ತಾರೆ ಅವ್ರಿಗೆ. ಅಲ್ಲ ಒಬ್ರವ್ರು ಹಂಗೆ ಎದ್ದು ಹೋಗ್ತೀರಿ, ಹೆಂಗೆ ಹೋಗ್ತೀರಿ ಹೆಂಗೆ ಬಿಡ್ತೀರಿ ಹಂಗೆ ಅದ ತಿಳಿಯಂಗಿಲ್ರಿಪ್ಪ. ಈ ಸಂಗಮ ಮುಗಿತೀನ್ರಿ, ಸತ್ಯವನ್ನ ಯಾವ ಲಕ್ಕಿ ರೀ, ಯಾವ ಉಪ್ಪಿಟ್ರಿ, ಯಾವ ಬರ್ಫಿ ರೀ, ಯಾವ ಸಜ್ಜಕದ ಉಂಡಿರಿ ಇವೆಲ್ಲ ಸಿಗೋದವ್ರಿ ನಿಮ್ಗೆ ಸತ್ಯವನೇ ಬರೀ ಹಣ್ಣು ರೀ. ಇನ್ನೊಂದು ಭೋಗ ಹಚ್ಬೇಕಾದ್ರೆ ಹಣ್ಣು ಯಾರು ಹಚ್ತಿರಲ್ಲ, ಹಣ್ಣು ಪೂರ ಸ್ವಚ್ಛ ಇರ್ಬೇಕತ್ರಿ. ಹಿಂಗೆ ಹತ್ತಿದ ಎಂದು ಭೋಗ ಹಚ್ಚಬಾರ್ದತ್ರಿ. ಮತ್ತು ಸ್ಟಿಕ್ಕರ್ಗಳನ್ನ ತೆಗಿಬೇಕತ್ರಿ, ಸ್ಟಿಕ್ಕರ್ಗಳನ್ನ ತೆಗಿದು ಯಾವುದು ಬಾಡಿದ ಬಾಬಾ ಭೋಗ ಹಚ್ಚ ಮತ್ತು ತಿಂದಿರೋ ಭೋಗನು ಎಂದು ಹಚ್ಚಿರ್ಬಾರ್ದು. ಮತ್ತು ಅವ್ರು ಎಲ್ಲಿವರೆಗೂ ಹೇಳ್ತಾರಂದ್ರೆ ಪುಸ್ತಕನೇ ಸುಗಂಧ ಸೇತ್ ತಗೋಬಾರ್ದು. ಈ ಒಗ್ಗರಣೆ ಕೂಡ ಇವತ್ತು ಅಕ್ಕರು ನೋಡ ಅವಲಕ್ಕಿನ ಮಾಡ್ಯಾರ, ಇವತ್ತು ಅಕ್ಕರು ನೋಡಿ ಉಪ್ಪಿಟ್ಟು ಮಾಡಿರ್ಬೇಕು, ಇವತ್ತು ಅಕ್ಕರು ನೋಡಿ ಶಾವಿಗೆ ಉಪ್ಪಿಟ್ಟು ಮಾಡಿರ್ಬೇಕು. ಆ ವಾಸನೆ ಸೇತ್ ತಗೋಬಾರ್ದತ್ರಿ, ಭೋಗ ಸೇತ್. ಅದಕ್ಕೆ ಅವ್ರು ಹೇಳ್ತಾರೆ ಭೋಗ ಒಬ್ರ ಮಾಡ್ರಿ, ಏಕಾಂತ ಮಾಡ್ರಿ, ಯಾರನ್ನೂ ಕರ್ಕೋಕೆ ಹೋಗ್ಬೇಡ್ರಿ. ಇವತ್ತು ಏನು ಮಾಡಕತ್ತಾರ ವಾಸನೆ ಸೇತ್ ನೋಡಿ ಇಷ್ಟ್ರ ಮೇಲೆ ತಿಳ್ಕೊರಿ, ಕಣ್ಣು ಸೇತ್ ಬೀಳಬಾರ್ದ್ರಿ. ಭೋಗದಾಗ ಏನು ಮಾಡ್ಯಾರತ್ ಹೇಳಿ ಅದೆಲ್ಲ ಯಾರಿಗೂ ಕಾಣಬಾರ್ದಂತ್ರಿ ಸೇತ್, ಅದು ಯಾರಿಗೂ ಕಾಣಬಾರ್ದತ್ರಿ ಸೇತ್. ಭೋಗ ಸೇತ್ ಏನು ಮಾಡ್ಯಾರತ್ತೆ ಒಟ್ಟು ನೆದರ್ ಸೇತ್ ಬೀಳಬಾರ್ದು, ಸುಗಂಧ ಸೇತ್ ತಗೋದು, ಟೇಸ್ಟ್ ಸೇತ್ ನೋಡಬಾರ್ದು. ನಾವು ಒಮ್ಮೆ ಏನು ಮಾಡ್ತಿರ್ತೆ ಒಮ್ಮೆ ಮುರ್ಲೆ ಹೇಳನ್ರಿ ಆ ಪುಸ್ತಕನಾಗ ನೋಡ್ಬೇಡ್ರತ್ತ. ಹಾಂ ಹಾಂ ಹಚ್ತೇವೆ. ಹಾಂ 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 ಮತ್ತು ರೀ ಭೋಗ ಹಚ್ಬೇಕಾದ್ರೆ ರೀ ಹಣ್ಣು ಮತ್ತು ಹೂವು ಬಾಡಿದ ಹಚ್ಬೇಕು. ಗುಲಾಬಿ ಹೂವು ಬಾಬಾ ಭೋಗ ಹಚ್ಬೇಕಾದ್ರೆ ಗುಲಾಬಿ ಹೂವು ಇಡಬೇಕು. ಅದ್ರ ಹಿಂದಿನ ಮುಳ್ಳು ಇರ್ತೈತಲ್ಲ ಅದನ್ನ ತೆಗೆದು ಬಾಬಾಗ ಸ್ವಚ್ಛ ಮಾಡಿ ಪ್ಲೇಟ್ನಾಗ ಇಡಬೇಕಂತ ಹೇಳಿದ್ದಾರೆ. ಮತ್ತು ಅಕ್ಕೋರು ಹೇಳಿದ್ರಲ್ಲಿ ಟೇಸ್ಟ್ ನೀವು ನೋಡ್ಬಾರ್ದು. ಈಗ ಒಮ್ಮೆ ಹೆಂಗೆ ಇರ್ತೈತಿ, ಯಾರೋ ಒಬ್ರು ನಿಮ್ಮ ಮನ್ಯಾಗ ಹೋಗೋರು ಇರ್ತಾರೆ, ನಿಮ್ಮ ಮಗನ ಹೋಗೋರು ಇರ್ತಾರೆ, ಭೋಗ ಹಚ್ಚಿಲ್ತಡಿ ಹಂಗೆ ಮಾಡಬಾರ್ದತ್ತಾರೆ. ಅವಸರಲ್ಲೇ ಭೋಗ ಹಚ್ಚೋದಲ್ಲತ್ತಾರೆ. ಅದಕ್ಕೆ ಮೊದ್ಲ ತಯಾರು. ಈಗ ಒಬ್ರು ಊಟ ಮಾಡಾಕತ್ತಾರತ್ತ ಗೊತ್ತೈತೆ, ಒಬ್ರು ಇಟ್ಟೊತ್ತಿಗೆ ನಾಷ್ಟ ಮಾಡ್ತಾರತ್ತ ಗೊತ್ತೈತೆ, ನಾ ಅಟ್ ಲಗುಟ್ ಅವಸರ ಮಾಡ ಭೋಗ ಹಚ್ಚಿ ಅವ್ರು ಕೊಡೋದೇನು ಅವಶ್ಯಕತೆ ಇಲ್ಲ. ಅದಕ್ಕೆ ಮೊದ್ಲನ ಭೋಗ ಹಚ್ಚಿರ್ಬೇಕು, ಮೊದ್ಲನ ಇದು ಮಾಡಬೇಕು. ಈಗ ಒಬ್ರೊಬ್ರು ಮನ್ಯಾಗ ಹೇಳ್ತೇನೆ ರೀ, ಒಬ್ರೊಬ್ರು ಮನ್ಯಾಗ ರೀ. ಈಗ ನಮ್ಮ ಮನೆಗೆ ಹೇಳ್ತೇನೆ ಕೇಳಿ, ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ ಹೇಳ್ತೇನೆ ರೀ. ನಮ್ಮ ಮಮ್ಮಿ ಈಗ 1 ಗಂಟೆಗೆ ಊಟ ಮಾಡ್ತಾರಿಲ್ಲ, 12 ಮಧುಬನ್ ಟೈಮಿಗೆ ಏನು ರೀ 12 ಬಾಬಾ ಭೋಗ ಹಚ್ತೇವೆ. ಮಮ್ಮಿ 12 ಭೋಗ ಹಚ್ತಾಳೆ ರೀ. ಮಮ್ಮಿ ಏನು ಮಾಡ್ತಾಳೆ ರೀ, 1 ಚಪಾತಿ ಕಣಕ ಎಲ್ಲರೂ ಮಾಡಿರ್ತಾವೆ, 1 ಚಪಾತಿ ಬಾಬಾಗೆ ಹಚ್ಚಿ 12 ಗಂಟೆಗೆ ಡಬ್ಬಿ ತೆಗೆದು ಇಟ್ಬಿಡ್ತಾರೆ. ನಿಮ್ಮ ಮನೆ ಹೆಂಗೆ ಮಾಡ್ತೀರಿ ನನಗೆ ಗೊತ್ತಿಲ್ಲ, ಅಂದ್ರೆ ನಮ್ಮ ಮನೆಯನ್ನ ಏನು ನೋಡಿ ನಿಮ್ಗೆ ಅದನ್ನ ಹೇಳ್ತೇವೆ. 12 ಬಾಬಾಗೆ ಭೋಗ ಹಚ್ತಾಳೆ ರೀ. ಆಮೇಲೆ 1-1:30 ಸುಮಾರು ಇವ್ರಿಗೆಲ್ಲ ಚಪಾತಿ ಬಿಸಿ ಮಾಡ್ಕೊಂಡು ಕೊಡ್ತಿರ್ತಾರೆ. ನೀವು ಹಂಗೆ ಮಾಡ್ಬೇಕು. 12 ಎಲ್ಲ ಮಧುಬಂದ್ ಫಾಲೋ ಮಾಡ್ರಿ. ಬಾಬಾಗ ನೋಡ್ರಿ 12 ಗಂಟೆ ಬಾರ್ಸೋಕೆ ಭೋಗ ಹಚ್ಚಕ್ಕ ಬೇಕು. ಎಷ್ಟ ಲೇಟ್ ಆಗಲಿ ನಿಮ್ಮ ಮನ್ಯಾಗೂ 12 ಬಾಬಾಗ ಭೋಗ ಹಚ್ಚಬೇಕು. 12 3 ಟೈಮ್ ಹಚ್ಬೇಕ್ರಿ. 12 ಊಟದ ಟೈಮ್ ರೀ ಹೇಳ್ತೀನ, ನಾಷ್ಟಾದ ಇದು ಬತ್ತಾದ್ರೂ ಇದೇನು ಮಾಡಿರಿ, ಇದನ್ನು ನೀವು ಹಚ್ಚೋದು ಬರ್ರಿ. ಕ್ಲಿಯರ್ ಐತ್ರಿ. ಮತ್ತು ಟೇಸ್ಟ್ ನೋಡಿ ಏನೈತಲ್ರಿ, ಟೇಸ್ಟ್ ನೋಡಿ. ಮತ್ತು ಅವ್ರು ಏನು ಹೇಳ್ತಾರದ ಪುಸ್ತಕನಾಗ ಏನು ಹೇಳ್ತಾರದ್ರೆ ಯಾವುದು ಬರ್ತೈತಲ್ಲ ಅದನ್ನು ಮಾಡಿರಿ. ಇನ್ನು ಭೋಗ ಮಾಡಬೇಕಾದ್ರೆ ನಾವು ಮಾಡಿದ್ರೆ ಹೇಳ್ತೇನೆ ರೀ. ಭೋಗ ಮಾಡೋರು ಯಾರು ಭೋಗ ಮಾಡ್ತಿರ್ತಿರಲ್ಲ, ಏನೋ ಶಿರಾ ಮಾಡ್ತಿರ್ತೀರಿ, ಬಾಬಾ ಪ್ರಸಾದ್ ಶಿರಾ ಏನೋ ಮಾಡ್ತಿರ್ತೀರಿ, ಎಲ್ಲ ಸಜ್ಜಿ ಇರ್ಬೇಕು. ಹಿಂಗಲ್ಲ ಉರಿ ಹಚ್ಚೇನೆ ರವೆಯಲ್ಲಿಟ್ಟಿನಿ ಅದನ್ನ ಮಾಡ್ತಿದ್ದೀರಿ ಏನ್ರಿ. ಇವತ್ತು ನಾನು ಗೋಡಂಬಿ ಚಕ್ಕಿ ಮಾಡಿದ್ದೀನಿ. ಗೋಡಂಬಿ ಚಕ್ಕಿ ಮಾಡಿದ್ಮೇಲೆ ಮೊದಲು ಉರಿ ಹಚ್ತೀನಿ, ಫ್ರಿಜ್ ತೆಗಿತೀನಿ, ಗೋಡಂಬಿ ಎಲ್ಲ ಹಿಂಗೆ ಮಾಡಿ ಅದು. ಇವತ್ತು ಏನು ಮಾಡಿ ಗೊತ್ತೇನ್ರಿ, ಎಲ್ಲ ಗೋಡಂಬಿ ತಕ್ಕೊಂಡು ಎಲ್ಲ ಇಟ್ಕೊಂಡು ಇಟ್ಕೊಂಡು ಎಲ್ಲ ಮಾಡೇನ್ರಿ. ಅಂದ್ರೆ ಈಗ ಒಮ್ಮೆ ರವೆ ಹಚ್ಚಿರ್ತೇವೆ, ಉರಿ ಹಚ್ಚಿರ್ತೇವೆ ರೀ. ಉರಿ ಹಚ್ಚಿ ಆಮೇಲೆ ಈ ಹುರಿತೆ ತಾನ ಸಣ್ಣ ಇಟ್ಟು ಹೋಗೋದು, ಹೊರಗೆ ಓಡ್ಬರೋದು, ಅಟ್ಟದ್ದು ಬರೋದು, ಕೆಂಪಾಗಿರ್ತೈತೆ. ಇಂಥದ್ದೆಲ್ಲ ಮಾಡಬೇಡ್ರಿ ಅಂತಾರೆ ಅವರು. ನಾವು ಇಂಥದ್ದೆಲ್ಲ ಮಾಡ್ತಿದ್ದೀರ. ಅದಕ್ಕೆ ಏನಿದು ಪೂರಾ ಕ್ಲಾಸ್ ಯಾರಿಗೈತ್ರಿ, ನನಗೆ ಐತ್ರಿ. ಅದಕ್ಕೆ ನೀವು ಏನು ಮಾಡಿರಿ, ಪೂರಾ ಅವ್ರು ಏನಂತಾರೆ ದಜ್ಜ್ ಇರಬೇಕು, ಸಜ್ಜದ. ಮತ್ತು ಅವ್ರು ಏನು ಹೇಳ್ತಾರೆ, ಶ್ರಾದ್ದ ಭೋಗ ಏನೈತಾರ ಅದು ಭಾಳ ಇಂಪಾರ್ಟೆಂಟ್. ಶ್ರಾದ್ದ ಅಂದ್ರೆ ನಿಮ್ಮ ಮನ್ಯಾಗ ಯಾರೋ ಸತ್ತಿರ್ತಾರೆ, ಅವ್ರ ಸಲುವಾಗಿ ನೀವು ಭೋಗ ಹಾಕ್ಸ್ತಿರಲ್ಲ ಬಾಬಾರ ಮನ್ಯಾಗ, ಅದು ಅವ್ರಿಗೆ ಹೋಗಿ ತಲುಪ್ತೈತಿ, ಅದು ಆತ್ಮ ತಿಂತೈತಿ. ಒಂದೇ ನೆನ್ಪಿಡ್ಕೋರಿ, ಇದ್ರಲ್ಲೇನ ತೃಪ್ತಾಗೋದು ನೋಡ್ರಿ, ಇಟ್ರ ಮೇಲೆ ತಿಳ್ಕೊಂಡ್ಬಿಡ್ರಿ. ಯಾವುದೋ ಆತ್ಮ ಇರಲಿ, ಅದು ಆತ್ಮ ಈಗ ಶರೀರ ಬಿಟ್ಟು ಹೋಗೈತೆ. ಆ ಶ್ರಾದ್ದ ಟೈಮ್ನಾಗ ಏನು ಮಾಡ್ತೀರಿ ನಾವು,
ಭೋಗ ಹಚ್ತು. ಬಾಬಾನ ಮನ್ಯಾಗ ಭೋಗ ಹಚ್ಚಿದಾಗ ಅದನ್ನು ಹಚ್ಚಿದಾಗ ಬ್ರಾಹ್ಮಣರು ತಿನ್ನಿಸಿದಾಗ ಮತ್ತು ಆ ಆತ್ಮಗೆ ತಿನ್ನಿಸಿದಾಗ ಆತ್ಮ ಏನಾಕೈತೆ. ಅದಕ್ಕೆ ಮನ್ಯಾಗ ನೋಡ್ರಿ ಹಿರಿಯರು ಪೂರ್ವಜ ಶ್ರಾದ್ದ ಅಂತ ಇಟ್ಕೋತೀರಿ ನೋಡ್ರಿ, ಅವ್ರಿಗೂ ಪುಣ್ಯತಿಥಿ ಇಟ್ಕೋತಿರಿಲ್ರಿ, ಅವ್ರು ಭೋಗ ಹಾಕ್ಸ್ತಿರಿಲ್ರಿ, ಅದನ್ನು ಹಾಕ್ಸೋದ್ರಿಂದ ಅದ್ರಲ್ಲೇನ ಆತ್ಮ ತೃಪ್ತ ಆಗೋದು. ಮತ್ತು ಅದಕ್ಕೆ ನಿಮ್ಮ ಮನ್ಯಾಗೂ ಯಾರು ಹೇಗೆ ಶರೀರ ಅದ್ರ ಭೋಗ ಏನು ಹಾಕ್ಸಿರ್ತಿರಲ್ಲ ಅದನ್ನು ಅವ್ರು ಏನು ಹೇಳ್ತಾರೋ ಸಪ್ರೇಟ್ ಹಾಕ್ಸ್ರಿ, ಸಪ್ರೇಟ್ ಇಡುತ್ತೆ ಬರ್ರಿ. ಅದಕ್ಕೆ ಬಾವಾಗ ಪ್ಲೇಟ್ ಬೇರೆ ಮತ್ತು ಶ್ರಾದ್ದ ಯಾರು ಸತ್ತಿರ್ತಾರಲ್ಲ ಅವ್ರಿಗೆ ಪ್ಲೇಟ್ ಬೇರೆ, ಹಂಗೆ ಇಟ್ಟು ಅವರಿಗೆ ಭೋಗ ಹಚ್ಚೋದು ಬೇರೆ. ಅವರಿಗೆ ಹೂವು ಹಣ್ಣು ಯಾರು ಹಾಕ್ಸಿರ್ತಾರಲ್ಲ ಅವ್ರಿಗೆ ಹೂವು ಹಣ್ಣು ಹಾಕ್ಸ್ರಿ. ಯಾರು ಯಾವತ್ತು ಭೋಗ ಹಾಕ್ಸಿರ್ತಿರಲ್ಲ ನೀವು ಯಾವತ್ತು ನಾಳಿಂದ ಮುಂದಿನ ಗುರುವಾರ ಯಾರ್ಯಾರು ಹಾಕ್ಸಿರ್ತಿರಲ್ಲ ಮುಂದೆ ಬಂದು ಕುಂಡಿರ್ಬೇಕು. ಮುಂದೆ ಬಂದು ಅವ್ರ ಭೋಗ ಅವ್ರ ಹಾಕ್ಸಿದ ಒಂದು ಸಂಕಲ್ಪ ತೊಗೊಂಡು ಭೋಗ ಹಾಕಿಸಿ ಅವರು ತಿನ್ನಬೇಕು. ಅದನ್ನು ಸ್ವೀಕಾರ ಮಾಡಬೇಕು. ಹಣ್ಣು ಏನು ಇಟ್ಟಿದ್ರೆ ಹೂವು ಏನರ ಇಟ್ಟಿದ್ರೆ ಯಾರು ಭೋಗ ಹಾಕ್ಸಿರ್ತಾರಲ್ಲ ಅವ್ರಿಗೆ ಅದನ್ನು ಕೊಡಬೇಕು. ಹಿಂಗೆಲ್ಲ ನಿಯಮಗಳನ್ನ ಹಾಕಿದೆ. ಮತ್ತು ಟೇಬಲ್ನಾಗ ಇಟ್ಟರು ಮತ್ತು ಆ ಟೇಬಲ್ ನೋಡ್ರಿ ಅವ್ರು ಏನು ಹೇಳ್ತಾರೆ ಭಾಳ ಚಂದ ಐತ್ರಿ ಪುಸ್ತಕ. ಮತ್ತು ಭಾಳ ಚಂದ ಐತೆ ಆ ಭೋಗದ ಟೇಬಲ್ ಏನಿರ್ತಲ್ಲ ಅದ್ರ ತಳ ಒಂದು ಅರ್ವಿ ಹಾಕಿಸ್ಬೇಕು. ಹಾಡು ರೆಡಿ ಇರಬೇಕು. ಅವಸರ ಮಾಡೋಂಗಿಲ್ಲ ಅಂತಾರೆ ನೋಡ್ರಿ, ಅವಸರ ಹಾಡು ಹಾಕಿ ರೆಡಿ ಇರಬೇಕು. ಸಿಸ್ಟಮ್ಯಾಟಿಕ್ ಸೈಲೆನ್ಸ್ ಇರಬೇಕು. ವಿಕಾರಿ ಆತ್ಮಗಳು ಬರಬಾರ್ದು. ವಿಕಾರಿ ಅಷ್ಟು ಬಂದ್ರು ಅವ್ರು ಮುಂದೆ ಕುಂಡಿರ್ಬಾರ್ದು. ಬರ್ತಾರಂದ್ರೆ ಹಿಂದೆ ಕುಂಡಿರ್ತಾರಂದ್ರೆ ಹಿಂದೆ ಕುಂಡಿಸ್ರಿ. ಸೈಲೆನ್ಸ್ ವಾತಾವರಣದಿಂದ ಬಾಬಾನ ಆಹ್ವಾನ ಮಾಡಿ ಭೋಗವನ್ನು ಏನು ಮಾಡಿರಿ ನೀವು ಪ್ರಸಾದವನ್ನು ಅವ್ರಿಗೆ ಸ್ವೀಕಾರ ಮಾಡಿಸ್ರಿ ಅಂತ ಹೇಳ್ತಾರೆ ಬಾಬಾ. ಹಣ್ಣು ಆತ್ರಿ ಹೂವು ಆತ್ರಿ ಟೇಬಲ್ ಆತ್ರಿ ರೆಡಿ ಮಾಡ್ಕೊಂಡು ನೀವು ಭೋಗ ಮಾಡಿರಿ. ಯಾರ್ಯಾರು ಅಮೃತ ವೇಳೆ ನಾಳಿಂದ ಸ್ಟಾರ್ಟ್ ಮಾಡಿರಿ. ಏನು ಬೇಕತ್ತಿರಲ್ಲ ಏನು ಮನೆ ವಿಘ್ನ ಐತಲ್ಲ ನಾಳಿಂದ ಅಮೃತ ವೇಳೆ ಭೋಗ ಸ್ಟಾರ್ಟ್ ಮಾಡಿರಿ ಹಚ್ಚಕ್ಕೆ ಬಾಬಾಗ. ಪ್ರೀತಿಯಿಂದ ಬಾಬಾ ಕರಿಗೆ ಹೋಗ್ತಾರೆ. ಅಕ್ಕೋ ನೀವು ಅಂತಿರ್ಬೇಕು ಅದರಲ್ಲೇ ಭೋಗಾಲೇ ಯಾಕೆ ಕರಗ್ತಾನ್ರಿ ಬಾಬಾ ಅನ್ಬೇಡ್ರಿ. ಅವ್ರು ಕರಗ್ತಾರೆ ಇಲ್ಲೋ ಗೊತ್ತಿಲ್ಲ, ಆ ನಿಮಿತ್ತಿಗೆ ಆ ಕಿರಣಗಳನ್ನ ಏನು ನೀವು ಆ ಡಬ್ಬ್ಯಾಗ ಹಾಕ್ತಿರಲ್ಲ ಅದನ್ನು ಯಾರಿಗೆ ತಿನ್ನಿಸ್ತಿರಲ್ಲ ಅಲ್ಲಿ ಚೇಂಜ್ ಆಕೈತಿಲ್ಲ, ಅಲ್ಲಿ ಚೇಂಜ್ ಆಕೈತಿ. ಸೂಕ್ಷ್ಮ ವತನೆ ಕರ್ಕೊಂಡು ಹೋಗಿ ಬ್ರಹ್ಮ ಬಾಬಾನ ನೋಡ್ರಿ. ನೀನೂ ಸಹ ಹೇಳ್ತೇನೆ ಹೆಂಗೆ ಭೋಗ ಮಾಡಬೇಕಾದ್ರೆ ನಾ ಪವಿತ್ರ ಆತ್ಮ ಅದೇನಿ ಬಾಬಾ ಪ್ರೀತಿಯಿಂದ ನಿನಗೆ ಅಡುಗೆ ಮಾಡತ್ತೀನಿ, ಪ್ರಸಾದ ಮಾಡತ್ತೀನಿ, ನಿನಗೋಸ್ಕರ ಅಡುಗೆ ಮಾಡತ್ತೀನಿ, ಪ್ರೀತಿಯಿಂದ ಅಡುಗೆ ಮಾಡಿ ಏನೇನು ಮಾಡ್ತೀನಿ ಮಾಡಿರಿ. ಡಬ್ಬಿ ಮತ್ತು ವೆರಿ ಇಂಪಾರ್ಟೆಂಟ್ ಡಬ್ಬಿಗಳನ್ನ ಏನು ಹಾಕ್ತಿರಲ್ಲ ಓಪನ್ ಇದ್ದ ಡಬ್ಬಿ ಯೂಸ್ ಮಾಡಬೇಡ್ರಿ. ಮತ್ತು ಆ ಪ್ಲೇಟ್ ಏನೈತಲ್ಲ ಭೋಗ ಟೇಬಲ್ ಪ್ಲೇಟ್ ಏನಿದೆ ಅದನ್ನು ಅಲ್ಲೇ ತಂದು ಕಟ್ಟಿ ಮೇಲೆ ಇಡ್ಬೇಕು. ಯಾರು ಏನೂ ಮುಟ್ಟಂಗಿಲ್ಲಲ್ಲ ಅದು ಸಪ್ರೇಟ್ ಅದು ಅದ್ರ ಹೋಗಿ ಅದ್ರ ಜಾಗನಾಗ ಇಡ್ರಿ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ವರ್ಷಕ್ಕೆ ನ್ಯಾಪ್ಕಿನ್ ಏನೈತಲ್ಲ ಅದು ಸ್ವಚ್ಛ ಇದು ನಮ್ಮ ಆಶಾಕೋರು ಮಾಡ್ತಿದ್ರಿ. ಆಶಾಕೋರು ಕ್ಲೀನ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ರೀ. ಅವರೇ ಒರೆಸೋದು ಗೆರ್ಸೋದು ಕ್ಲೀನ್ 2-3 ಸಲ ತೊಳಿತಾರೆ. 2-3 ಸಲ ತೊಳಿತಾರೆ. ಅದನ್ನು ತಿಕ್ಕಿದ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ರೀ ನಾವು. ಅವರ ಇದು ಮಾಡ್ತಿದ್ರು ಹೋಗೋದು ಕ್ಲೀನ್ ಇರ್ಬೇಕು ರೀ. ಏನು ಬಟ್ಟೆ ಗಿಟ್ಟೆ ಇಲ್ಲ ಅದನ್ನು ಸ್ವಚ್ಛ ಕ್ಲೀನ್ ಅದ್ರ ಬಟ್ಟೆ ಸಪ್ರೇಟ್ ಇರ್ಬೇಕು. ಎಷ್ಟು ಸ್ವಚ್ಛ ಅದಕ್ಕೆ ಹೇಳತ್ತೀನಿ ಎಷ್ಟು ಸ್ವಚ್ಛ ಅಲ್ಲಿ ಬಾಬಾ, ಎಲ್ಲಿ ಸ್ವಚ್ಛ ಇಲ್ಲ ಅಲ್ಲಿ ನೋ ಬಾಬಾ. ಕ್ಲಿಯರ್ ಐತ್ರಿ. ಅದಕ್ಕೆ ನೀವು ಯಾರ್ಯಾರು ಇದ್ರಲ್ಲ ಸಪ್ರೇಟ್ ಒಂದು ಜಗಲಿ ಮಾಡ್ಕೊರಿ ನಿಮ್ಮ ಮನ್ಯಾಗ. ಅಲ್ಲೇ ಹೋಗಿ ಭೋಗ ಹಚ್ಚಿರಿ, ಅಲ್ಲೇ ಹೋಗಿ ಬಾಬಾಗೆ ಇದು ಮಾಡಿರಿ. ಟೇಬಲ್ ಮಾಡ್ಕೊರಿ. ಹಾಸಿಗೆ ಇರಬಾರ್ದು, ಮಂದಿ ಇರಬಾರ್ದು, ಅಲ್ಲಿ ಏನು ಇಂಥ ಮುಂದಿದ್ದು ಏನು ಹಾದಿರ್ಬಾರ್ದು, ಸಪ್ರೇಟ್ ಇರ್ಬೇಕು. ಅದು ಕ್ಲೀನ್ ಇರ್ಬೇಕು, ಸ್ವಚ್ಛ ಇರ್ಬೇಕು. ಮತ್ತು ಎಷ್ಟು ಸ್ವಚ್ಛ ಇರ್ತಾರೆ ಇದು ನನ್ನ ಸ್ವಂತ ಅನುಭವ ರೀ. ಯಾರ್ಯಾರು ಆಲಸಿ ಕ್ಲಾಸ್ ಕೇಳಿರಿ? ಆಲಸ್ಯ ಕ್ಲಾಸ್ ಯಾರ್ಯಾರು ಕೇಳಿರಿ? ಆಲಸ್ಯ ಕ್ಲಾಸ ಕೇಳಿರಿ? ಮೀಟಿಂಗ್ನಾಗ ಬಿಟ್ಟಿದ್ದಕ್ಕೆ ಆಲಸ್ಯ ಕೇಳಿರಿ? ನಂದಾರಿ ಅದು ಕ್ಲಾಸ್, ನನ್ನ ಮೇಲೆ ಐತ್ರಿ ಕ್ಲಾಸ್. ಫುಲ್ ಎಷ್ಟು ಚೇಂಜ್ ತೆಗಿ. ಮಧುಬನಿಂದ ಬಂದ ಮೇಲೆ ಸ್ವಚ್ಛತಾ ಡಿಪಾರ್ಟ್ಮೆಂಟ್ ಹೆಡ್ ಆಗೇನ್ರಿ. ಪೂರ ರೀ ಕ್ಲೀನ್. ಯಾಕಂದ್ರೆ ಗೊತ್ತಾಯ್ತು ಎಲ್ಲಿ ಸ್ವಚ್ಛ ಅಲ್ಲಿ ಬಾಬಾ, ಎಲ್ಲಿ ಸ್ವಚ್ಛ ಇಲ್ಲ ಅಲ್ಲಿ ಬಾಬಾ ಇಲ್ಲ. ಒದರ್ತಿದ್ರಿ ಅವ್ರು ಒದರ್ತಾರೆ. ಕಾರಣ ನಮಗೆ ತಿಳಿಯೋ ಮಟ ಅವ್ರು ಒದ್ರದೇನು ಹೊತ್ತಂಗಿಲ್ಲ ರೀ. ನಮ್ಗೆ ತಿಳಿದಾಗ ಅವ್ರು ಹೇಳ್ದವ್ರು. ಅವ್ರು ಒದರುತ್ತಿದ್ರು, ಅವ್ರು ಹೇಳ್ತಿದ್ರು. ನಾ ಅಂತೀನಿ ನಿನಗೆ ಅದು ಒಂದೇ ಕೆಲಸ ಐತೆ, ನನಗೆ ಎಷ್ಟು ಕೆಲಸ ಐತೆ, ಅದನ್ನೂ ಮಾಡ್ಬೇಕು ಇದು ಮಾಡ್ಬೇಕು ಇಲ್ಲ. ಅವ್ರು ಅನ್ನೋರು ನನಗೆ ಬಾಬಾನ ಮನೆಗೆ ಸ್ವಚ್ಛತಾ ಅಂತಿದ್ದು. ನಾವು ಮನೆಯಾಗೂ ಮಾಡಿಲ್ಲ. ಅದು ಭಗಬೇಕು ಹೇಗ್ರಿ ಅದು ಮೈ ಭಗತೈತೆ ಬ್ಯಾಡತೈತ್ರಿ ಅದು. ಕರೆ ಭಾಳ ಚೇಂಜ್ ಆಗೈತೆ. ಅದಕ್ಕೆ ನೋಡ್ರಿ ಮನುಷ್ಯಗೆ ತಿಳುವಳಿಕೆ ಬರ್ಬೇಕು. ತಿಳುವಳಿಕೆ ಬಂತು ಮನುಷ್ಯ ಏನಾಗ್ತೇನೆ ರೀ ಚೇಂಜ್ ಆಗ್ತಾರೆ. ಅವಾಗ ಯಾರು ಹೇಳೋದು ಅವಶ್ಯಕತೆ ಬರೋದಿಲ್ಲ ರೀ. ಸೊ ಏನೇನಾತ್ರಿ ಹಣ್ಣು ಆತ್ರಿ ಮಾಡೋ ವಿಧಾನ ಆತ್ರಿ, ಆಮೇಲೆ ಸ್ವಚ್ಛತೆ ಆತ್ರಿ, ಮತ್ತೇನೇನು ರೀ ಭೋಗ ಹಚ್ಚೋದಾತ್ರಿ, ಶ್ರಾದ್ದ ಆತ್ರಿ, ಸಂಯೋಗ ಆತ್ರಿ. ಮತ್ತು ಅದ್ರಾಗ ಪಾಸಿಟಿವ್ ವೈಬ್ರೇಷನ್ ಬೀಳ್ತಾವೆ. ಮನೆ ಪರಿವಾರ ಚೇಂಜ್ ಆಕೈತೆ. ನೀರಿಗೆ ನೀವು ಕಿರಣ್ ಕೊಡೋದಿಲ್ಲ, ಆ ನೀರನ್ನ ಹೋಗಿ ನಿಮ್ದು ಪಿಪೆನಾಗ ಚಲ್ಲು ಹಾಕೋದ್ರಿಂದನೂ ಕೂಡ ಆ ನೀರು ಯಾರು ಕುಡಿತಾರೋ ಅದು ಎಲ್ಲ ಕಲ್ಯಾಣ ಆಕೈತಿ. ಎಷ್ಟು ಕಲ್ಯಾಣ ರೀ. ಅವ್ರು ಹೇಳ್ತಾರೆ ಇದನ್ನ ಏನು ಹೇಳ್ತೇನೆ ರೀ. ಇದನ್ನು ಫಸ್ಟ್ ಹೇಳ್ತೀನಿ ರೀ. ಪವಿತ್ರ ದೃಷ್ಟಿನ ಬಾಬಾ ಮಾಡತ್ತೇನೆ. ಭೋಗ ಹಚ್ಚಿ ಮ್ಯಾಗ ಸೂಕ್ಷ್ಮ ವತನಕ್ಕೆ ಹೋಗೋದು. ಆಮೇಲೆ ಏನು ಹೂವು ಇಟ್ಟಿರ್ತಿಲ್ಲ ಬಾಬಾಗ ಹೂವು ಕೊಡೋದು. ಬಾಬಾಗ ಹೂವು ಕೊಟ್ಟ ನಂತರ
ಬ್ರಹ್ಮ ಬಾಬಂದಾಗ ಶಿವ ಬಾಬಾ ಬುರ್ಕುಟಿ ಮಧ್ಯದಲ್ಲಿ ಹೊಳ್ಯಾಕತ್ತಾರು. ಬಾಬಾ ನೀ ಸ್ವೀಕಾರ ಮಾಡೋ ಬೋಗ್ ಈಗಂತೂ ಯೂಟ್ಯೂಬ್ನಾಗ ಬಂದವ ರಗೋಡ್ ವಿಡಿಯೋ ತೋರಿಸ್ತಾರೆ ಮ್ಯಾಗ ಹೋಗಿದ್ದು. ಯೂಟ್ಯೂಬ್ನಾಗ ಏನು ತೋರಿಸ್ತಾರೆ ಸೂಕ್ಷ್ಮ ವತನ್ಯಾಗ ಬಾಬಾಗ ಬುರ್ಕುಟಿ ಮಧ್ಯದಲ್ಲಿ ಬಾಬಾ ಸ್ವೀಕಾರ ಮಾಡಿ ಬಾಬಾ ಒಂದು ತುತ್ತು ತಿನ್ನಿಸೋದ್ರಿ. ಬಾಬಾನ ಪೂರ ರೇಸ್ ಪೂರ ಡಬ್ಬೆ ಹಾಕೋದ್ರಿ. ಆಮೇಲೆ ತಳಗೆ ತೊಗೊಬರೋದು. ಆಮೇಲೆ ಏನು ಅಡ್ಗೆ ಮಾಡಿರ್ತಿರಲ್ಲ ಮತ್ತು ಇನ್ನೊಂದು ಏನು ಬೋಗದ್ ನೀವು ಏನು ಮಾಡಿರ್ತಿರಲ್ಲ ಅದನ್ನು ತಂದಿದ್ದನ್ನು ಏನು ಮಾಡಿರಿ ಎಲ್ಲ ತೊಗೊ ಅಡ್ಗೆ ಹೋಗಿ ಮಿಕ್ಸ್ ಮಾಡಿರಿ. ನೀವು ಒಬ್ಬರ ನಾ ಬೋಗದ್ ಬಂದೈತೆ ನೀವು ಒಬ್ಬರ ತಟ್ಟೆನಾಗ ಹಾಕೊಂಡು ತಿನ್ಬೇಡ್ರಿ. ಅದನ್ನ ಏನು ಮಾಡಿರಿ ಅದು ಪೂರ ಡಬ್ಬಿಗೆ ಹೋಗಿ ಏನು ಮಾಡಿರಿ ಪೂರ ದೊಡ್ಡ ಡಬ್ಬ್ಯಾಗ ನೀವು ಎಲ್ಲಿ ಮಾಡಿರ್ತಾರಲ್ಲ ಎಲ್ಲ ತೊಗೊ ಮಿಕ್ಸ್ ಬೇಡ. ಆ ನೀರು ಏನಿರ್ತದಲ್ಲ ಆ ನೀರು ಹೋಗಿ ಪಿಪ್ಪೆ ಎಲ್ಲರೂ ಕುಡಿತಾರಲ್ಲ ಆ ಪಿಪ್ಪೆನ್ಯಾಗ ಹಾಕ್ರಿ. ಅಂದ್ರೆ ಮನೆ ಮಂದಿ ಎಲ್ಲ ತಿತ್ತೈತಿ. ಮನೆ ಮಂದಿ ಎಲ್ಲ ಬಾಬಾ 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 ಅಂತೆ. ಅಂದ್ರೆ ಎಷ್ಟು ಮಹತ್ವ ಐತ್ರಿ ಭೋಗದ್ರಿ. ಭೋಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿರಿ ನಿಮ್ಮ ಮನೆ ನಿರ್ವಿಘ್ನ ಆಕೈತಿ. ಎಲ್ಲ ಕರ್ಮದ ಹಿಸಾಬ್ ಕಿತಾಬ್ ಅನ್ರಿ ಎಲ್ಲನೂ ನೋಡ್ರಿ ಎಲ್ಲನೂ ಸ್ವಚ್ಛ ಆಕೈತ್ರಿ ಒಂದು ಭೋಗದಿಂದ ತೀತ್ರಿ. ಇದು ಒಂದು ವಿಧಿ ರೀ ನಾವು ಬಾಬಾಗ ಗೌರವ ಕೊಡುವಂಥದ್ದು. ನಂಗೆ ಇಷ್ಟೇ ನೆನಪೈತ್ರಿ. ಮತ್ತು ನೋಡೋಣ್ರಿ. ಓಂ ಶಾಂತಿ. हम चल दिए वतन को ले हाथ में ताली भोग की. हम चल दिए वतन को ले हाथ में ताली भोग की. ज्ञान के पंख ले उड़ी शिव संग डोरी योग की. हम चल दिए वतन को ले हाथ में ताली भोग की. तन ले चले प्रकाश में हम आज वतन की ओर. स्वागत की मुद्रा में खड़े बाबा दसवीं ओर. इधर से हम जा रहे उधर से हम बुला रहे. बात है सुन योग की. हम चल दिए वतन को ले हाथ में ताली भोग की. नैनों ही नैनों से हुई आज उनसे मुलाकात. स्वीकार करो भोग गए भावना की संस्कार. हम आज हैं बार बार आते रही शक्ति अपार. युक्ति है सहज योग की. ನೋಡ್ರಿ ಹೆಸರೇನೆ ಯುಕ್ತಿ ಹೇ ಸಹಜ ಯೋಗ ಕಿ. ಭೋಗ ಹಚ್ಚೋದಂದ್ರೆ ಯುಕ್ತಿ ಅಂತ ಯೋಗ ಸಹಜ ಆಗಕ್ಕೆ ನೋಡ್ರಿ. ಅದಕ್ಕೆ ದಾದಿ ಗುಲ್ಜಾರ್ಜಿನೂ ಕೂಡ ಮ್ಯಾಗ ಹೋದಾಗ ಫಸ್ಟ್ ಏನು ಹೋಯ್ತಾರೆ ಬಾಬನ ಮನೆ ಭೋಗದ ರೀ. ಎಲ್ಲ ಕಮ್ಮ ಭೋಗನಾಗ ಐತೆ ನೋಡ್ರಿ. ಓಂ ಶಾಂತಿ. ಥ್ಯಾಂಕ್ ಯು ರೀ.